ATP production because of the H plus gradient. ಈ ಹೈಡ್ರೋಜನ್ ಅಯಾನ್ ಗ್ರೇಡಿಯಂಟ್ ಇಂದಾಗಿ ಒಂದು ATP ಪ್ರೊಡಕ್ಷನ್ ಅನ್ನೋದು ನಡೆಯುತ್ತೆ. ದ್ಯಾಟ್ ಈಸ್ ಕೆಮಿಆಸ್ಮೋಟಿಕ್ ಹೈಪೋಥೆಸಿಸ್ ಅಂತ ಹೇಳ್ತೀವಿ. ಎನ್ಸೈಮ್ ದಟ್ ಇಸ್ ನಾಟ್ ಫೌಂಡ್ ಇನ್ C3 ಪ್ಲಾಂಟ್. ಇದು ಡಾರ್ಕ್ ರಿಯಾಕ್ಷನ್ ಗೆ ಸಂಬಂಧಪಟ್ಟಿರುವಂತದ್ದು. ಅಸಿಮಿಲೇಟರಿ ಪವರ್ ಇಸ್ ಅಂತ ಕೇಳ್ತಾ ಇದ್ದಾರೆ. ಅಸಿಮಿಲೇಟರಿ ಪವರ್ ಅಂದ್ರೆ ಏನು? ಹಲೋ, ನಮಸ್ತೆ, ನಮಸ್ಕಾರ, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಟು PW ಕನ್ನಡ. ಇವತ್ತಿನ ಸೆಷನ್ ನಮ್ಮ ಟಾರ್ಗೆಟ್ KCET ಫಾರ್ ಬಯಾಲಜಿ ಲಾಸ್ಟ್ ಸೆಷನ್ ಆಗಿರೋದು. ಆ್ಯಂಡ್ ಇಲ್ಲಿ ನಾವು ಓದ್ತಾ ಇರೋದು ಅಬೌಟ್ ಪ್ಲಾಂಟ್ ಫಿಸಿಯಾಲಜಿ ಯೂನಿಟ್. ಅಫ್ಕೋರ್ಸ್ ಝುವಾಲಜಿಯಲ್ಲಿ ಬೇರೆ ಬೇರೆ ಯೂನಿಟ್ಸ್ ಬರಬಹುದು, ಬಟ್ ಫಾರ್ ಬಾಟ್ನಿ ದಿಸ್ ವಿಲ್ ಮಾರ್ಕ್ ದಿ ಎಂಡ್ ಆಫ್ ಟಾರ್ಗೆಟ್ KCET ಸೀರೀಸ್. ಆ್ಯಂಡ್ ಇಲ್ಲಿ ಪ್ಲಾಂಟ್ ಫಿಸಿಯಾಲಜಿಯನ್ನು ಆಸ್ ಅ ಯೂನಿಟ್ ತಗೊಂಡು ಬಂದಿದ್ದೀನಿ. ದ ರೀಸನ್ ಬೀಯಿಂಗ್ ಕೆಲವೆಲ್ಲ ಚಾಪ್ಟರ್ಸ್ ಡಿಲೀಟ್ ಆಗಿದೆ, ಲೈಕ್ ಟ್ರಾನ್ಸ್ಪೋರ್ಟ್ ಇನ್ ಪ್ಲಾಂಟ್ಸ್, ಮಿನರಲ್ ನ್ಯೂಟ್ರಿಷನ್, ಇದೆಲ್ಲ ಡಿಲೀಟ್ ಆಗಿರೋ ಕಾರಣದಿಂದಾಗಿ ಪ್ಲಾಂಟ್ ಫಿಸಿಯಾಲಜಿಯಲ್ಲಿ 3 ಚಾಪ್ಟರ್ ಉಳಿದಿರೋದು. ಒನ್ ಇಸ್ ರೆಸ್ಪಿರೇಷನ್ ಇನ್ ಪ್ಲಾಂಟ್ಸ್, ಫೋಟೋಸಿಂಥಸಿಸ್ ಇನ್ ಹೈಯರ್ ಪ್ಲಾಂಟ್ಸ್ ಆ್ಯಂಡ್ ಪ್ಲಾಂಟ್ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್. ಫೋಟೋಸಿಂಥಸಿಸ್ ಇನ್ ಹೈಯರ್ ಪ್ಲಾಂಟ್ಸ್ ಹಾಗೆ ರೆಸ್ಪಿರೇಷನ್ ಇನ್ ಪ್ಲಾಂಟ್ಸ್ ಅಲ್ಲಿ ಯಾವುದೇ ರೀತಿಯ ಡಿಲಿಷನ್ ಇಲ್ಲ. ಬಟ್ ವೆನ್ ಯು ಆರ್ ಟಾಕಿಂಗ್ ಅಬೌಟ್ ಪ್ಲಾಂಟ್ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್, ಅಲ್ಲಿಂದ ಈ ಸೀಡ್ ಡಾರ್ಮೆನ್ಸಿ ಆಗಲಿ, ಫೋಟೋ ಪಿರಿಯಾಡಿಸಮ್ ಅಥವಾ ವರ್ನಲೈಸೇಷನ್ ಅನ್ನೋ ಟಾಪಿಕ್ಸ್ ಏನಿತ್ತೋ ಅದನ್ನು ತೆಗೆದಿದ್ದಾರೆ. ಸೊ ಕಲೆಕ್ಟಿವ್ಲಿ ಎಷ್ಟು ಕ್ವೆಶನ್ ಬರಬಹುದು ಫ್ರಮ್ ಪಾಸ್ಟ್ 10 years ನೋಡೋಣ. ಆ್ಯಂಡ್ ಯಾವುದೆಲ್ಲ ಚಾಪ್ಟರ್ಸ್, ಲೈಕ್ ಐ ಮೆನ್ಷನ್ 3 ಚಾಪ್ಟರ್, ನೀವು ಲಾಸ್ಟ್ 10 ವರ್ಷದ ಕ್ವೆಶನ್ ಪೇಪರನ್ನು ತೆಗೆದ್ರೆ ನಿಮಗೆ ಅಫ್ಕೋರ್ಸ್ ಟ್ರಾನ್ಸ್ಪೋರ್ಟ್ ಇನ್ ಪ್ಲಾಂಟ್ಸ್, ಮಿನರಲ್ ನ್ಯೂಟ್ರಿಷನ್, ಹಾಗೆ ಹಿಯರ್ ಆ್ಯಂಡ್ ದೇರ್ ಒಂದೆರಡು ಕ್ವೆಶನ್ ಆನ್ ಫೋಟೋ ಪಿರಿಯಾಡಿಸಮ್ ಆ್ಯಂಡ್ ವರ್ನಲೈಸೇಷನ್ ಕೂಡ ಸಿಗಬಹುದು. ಬಟ್ ವಿ ವಿಲ್ ನಾಟ್ ಬಿ ಇನ್ಕ್ಲೂಡಿಂಗ್ ದೋಸ್ ಇನ್ ಟುಡೇಸ್ ಸೆಷನ್. ಇಲ್ಲ ಅಂದರೆ ಕನ್ಫ್ಯೂಷನ್ ಕ್ರಿಯೇಟ್ ಆಗುತ್ತೆ, ರೈಟ್? ಸೊ ಎಲ್ಲರೂ ಚೆನ್ನಾಗಿ ಓದ್ತಾ ಇದ್ದೀರಾ ಅಂತ ಅನ್ಕೊಂಡಿದ್ದೀನಿ. ವಿ ಆರ್ ಇನ್ ದ ಮಂತ್ ಆಫ್ ಡಿಸೆಂಬರ್ ಆ್ಯಂಡ್ ಸುಮಾರು ದಿವಸ ಇನ್ನೂ ಉಳಿದಿಲ್ಲ. ಬರೋವಂಥ ತಿಂಗಳಲ್ಲಿ ಯು ವಿಲ್ ಬಿ ಓನ್ಲಿ ರೈಟಿಂಗ್ ಎಕ್ಸಾಮಿನೇಷನ್ಸ್. ಅದು ಪ್ರೀ ಬೋರ್ಡ್ ಆಗಲಿ, ಬೋರ್ಡ್ ಎಕ್ಸಾಮ್ಸ್ ಆಗಲಿ, ಇಲ್ಲ ಮುಂದೆ ಹೋಗಿ ಬೇರೆ ಬೇರೆ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್ ಆಗಲಿ, ರೈಟ್? ಸೊ ಇಲ್ಲಿಂದ ಎಕ್ಸಾಮ್ ಆಗೋ ತನಕ ದೆರ್ ಇಸ್ ನೋ ಸ್ಕೋಪ್ ಆಫ್ ವೇಸ್ಟಿಂಗ್ ಟೈಮ್ ವೇಸ್ಟ್ ಮಾಡಬೇಡಿ. ಟೇಕ್ ಕೇರ್ ಆಫ್ ಯುವರ್ ಹೆಲ್ತನ್ನು ಚೆನ್ನಾಗಿ ನೋಡ್ಕೊಳ್ಳಿ. ಆ್ಯಂಡ್ ಎಷ್ಟಾಗುತ್ತೆ ಅಷ್ಟು ಓದೋ ಕಡೆ ಗಮನ ಇರಲಿ, ರೈಟ್? ಇದನ್ನು ಹೇಳ್ತಾ ಲೆಟ್ ಅಸ್ ಸ್ಟಾರ್ಟ್ ವಿತ್ ದ ಸೆಷನ್ ಫಾರ್ ಟುಡೇ. ಆ್ಯಂಡ್ ಓವರ್ ಆಲ್ ಪ್ಲಾಂಟ್ ಫಿಸಿಯಾಲಜಿಯಿಂದ ಎಷ್ಟು ಕ್ವೆಶನ್ಸನ್ನು ಕೇಳ್ತಾರೆ. ವೆನ್ ಐ ಆಮ್ ಟಾಕಿಂಗ್ ಅಬೌಟ್ KCET, ಐ ಆಲ್ವೇಸ್ ಸೇ 11th ವೇಟೇಜ್ ಸ್ವಲ್ಪ ಕಮ್ಮಿ, ಅಂದರೆ ಸಮ್ವೇರ್ ಅಬೌಟ್ 40%. ಸೊ ಪ್ಲಾಂಟ್ ಫಿಸಿಯಾಲಜಿಯಿಂದ ಪೂರ್ತಿ ನಾನು ತಗೊಂಡ್ರೆ, ಮುಂಚೆ 5 ಚಾಪ್ಟರ್ ಇತ್ತು, ಒಂದು ಕ್ವೆಶನ್ ಕೇಳ್ತಾ ಇದ್ರು ಫ್ರಮ್ ಈಚ್ ಚಾಪ್ಟರ್. ಸೊ ಓವರ್ ಆಲ್ ದ ಯೂನಿಟ್ ಹ್ಯಾಡ್ ಅ ವೇಟೇಜ್ ಆಫ್ ಲೆಟ್ಸ್ ಸೇ 4 or 5 ಕ್ವೆಶನ್ಸ್. ಬಟ್ ಈಗ ನಾನು ಫೋಟೋಸಿಂಥಸಿಸ್, ರೆಸ್ಪಿರೇಷನ್ ಆ್ಯಂಡ್ ಪ್ಲಾಂಟ್ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್ ಅಂತ ಚಾಪ್ಟರ್ ವೈಸ್ ತಗೊಂಡ್ರೆ, ಫೋಟೋಸಿಂಥಸಿಸ್ ಇಂದ ಸಮ್ವೇರ್ ಅಬೌಟ್ 1 to 2 ಕ್ವೆಶನ್, ರೆಸ್ಪಿರೇಷನ್ ಇನ್ ಪ್ಲಾಂಟ್ಸ್ ಇಂದ 1 to 2 ಕ್ವೆಶನ್ಸ್ ಬರಬಹುದು. ಹಾಗೆ ಪ್ಲಾಂಟ್ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್ ಇಂದ ಲೆಟ್ಸ್ ಸೇ ಅಬೌಟ್ 1 ಕ್ವೆಶನ್ ಕೇಳೋ ಚಾನ್ಸ್ ಇದೆ. ಆಲ್ ರೈಟ್? ಸೊ ಓವರ್ ಆಲ್ ಪ್ಲಾಂಟ್ ಫಿಸಿಯಾಲಜಿಯಿಂದ ಅಗೇನ್ 5 ಕ್ವೆಶನ್ ಅನ್ನು ಅವ್ರು ಮೇಂಟೈನ್ ಮಾಡಬೇಕಾದ್ರೆ ದೇರ್ ಇಸ್ ಅ ಹೈ ಚಾನ್ಸ್ ದಟ್ ಫೋಟೋಸಿಂಥಸಿಸ್ ಮತ್ತು ರೆಸ್ಪಿರೇಷನ್ ಇಂದ ಎರಡು ಕ್ವೆಶನ್ ಕೇಳ್ತಾರೆ. ಆಲ್ ರೈಟ್? ಸೊ ಮುಂದೆ ಹೋಗ್ತಾ ಇದ್ದೀನಿ. ನಾವು ಹಿಯರ್ ದಿಸ್ ಪರ್ಟಿಕ್ಯುಲರ್ ಇಮೇಜ್ ದಟ್ ಯು ಸೀಯಿಂಗ್ ಬಿಹೈಂಡ್ ಮೀ, ನನ್ನ ಹಿಂದೆ ಇರುವಂಥ ಇಮೇಜ್ ಏನಿದೆ, ದಿಸ್ ಇಸ್ ಫ್ರಾಮ್ ಫೋಟೋಸಿಂಥಸಿಸ್ ಚಾಪ್ಟರ್. ಸೊ ನಾನು ಫೋಟೋಸಿಂಥಸಿಸ್ ಅಂತ ಚಾಪ್ಟರ್ ತಗೊಂಡ್ರೆ ಲೆಟ್ಸ್ ಸೇ ಏನೆಲ್ಲ ಇಂಪಾರ್ಟೆಂಟ್ ಪಾರ್ಟ್ಸ್ ಅಥವಾ ಇಂಪಾರ್ಟೆಂಟ್ ಟಾಪಿಕ್ಸ್ ಆರ್ ಫ್ರಾಮ್ ದಿಸ್ ಪರ್ಟಿಕ್ಯುಲರ್ ಚಾಪ್ಟರ್. ಒನ್ ಈಸ್ ದ ಲೈಟ್ ರಿಯಾಕ್ಷನ್ ಪಾರ್ಟ್ ಆಫ್ ಇಟ್. ಲೈಟ್ ರಿಯಾಕ್ಷನ್ ಅಲ್ಲಿ ನಿಮಗೆ ನಾನ್ ಸೈಕ್ಲಿಕ್ ಫೋಟೋಫಾಸ್ಫರ್ ರಿಲೇಷನ್ ಇದೆ. ಆ್ಯಂಡ್ ದೆನ್ ಇನ್ ಡಾರ್ಕ್ ರಿಯಾಕ್ಷನ್ ವೆನ್ ಯು ಕಮ್, ಅದ್ರ ಬಗ್ಗೆ ಕೂಡ ಆಮೇಲೆ ಮಾತಾಡ್ತೀನಿ. ಆಲ್ ರೈಟ್, ಬಿಫೋರ್ ಐ ಕಂಟಿನ್ಯೂ, ದಿಸ್ ಹೋಲ್ ಪೇಜ್ ಇಸ್ ಅಬೌಟ್ ಲೈಟ್ ರಿಯಾಕ್ಷನ್. ಸೊ ಲೈಟ್ ರಿಯಾಕ್ಷನ್ ಅಲ್ಲಿ ಸೈಕ್ಲಿಕ್ ಮತ್ತು ನಾನ್ ಸೈಕ್ಲಿಕ್ ಫೋಟೋಫಾಸ್ಫರ್ ರಿಲೇಷನ್ ಆ್ಯಂಡ್ ಎವ್ರಿಥಿಂಗ್ ಅರೌಂಡ್ ಇಟ್, ಅದ್ರದ್ದು ಇನ್ಫಾರ್ಮೇಷನ್, ಅದು ಎಲ್ಲಿ ನಡೆಯೋದು, ಹೇಗೆ ನಡೆಯೋದು, ಅದರ ಔಟ್ಕಮ್ ಏನು, ಆ್ಯಂಡ್ ಅದನ್ನು ಈ ಕೆಮಿಆಸ್ಮೋಟಿಕ್ ಹೈಪೋಥೆಸಿಸ್ ಜೊತೆ ಅದನ್ನು ಕನೆಕ್ಟ್ ಮಾಡಿದ್ದಾರೆ, ಕರೆಕ್ಟ್ ಅಲ್ವಾ? ವೆರಿನ್ ಯು ವಿಲ್ ಸಿ ATP ಪ್ರೊಡಕ್ಷನ್ ಬಿಕಾಸ್ ಆಫ್ ದಿ H+ ಗ್ರೇಡಿಯಂಟ್. ಈ ಹೈಡ್ರೋಜನ್ ಅಯಾನ್ ಗ್ರೇಡಿಯಂಟ್ ಇಂದಾಗಿ ಒಂದು ATP ಪ್ರೊಡಕ್ಷನ್ ಅನ್ನೋದು ನಡೆಯುತ್ತೆ. ದ್ಯಾಟ್ ಈಸ್ ಕೆಮಿಆಸ್ಮೋಟಿಕ್ ಹೈಪೋಥೆಸಿಸ್ ಅಂತ ಹೇಳ್ತೀವಿ. ಸೊ ಈ ಲೈಟ್ ರಿಯಾಕ್ಷನ್ ಪೂರ್ತಿಯಾಗಿ 100% ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಟಾಪಿಕ್ ಇನ್ ಫೋಟೋಸಿಂಥಸಿಸ್ ಇನ್ ಹೈಯರ್ ಪ್ಲಾಂಟ್ಸ್. ಆ್ಯಂಡ್ ಮುಂದೆ ನಮ್ಮ ಹತ್ರ ಡಾರ್ಕ್ ರಿಯಾಕ್ಷನ್ ಇದೆ.
ಡಾರ್ಕ್ ರಿಯಾಕ್ಷನ್ ಅಂದ ತಕ್ಷಣ ನಮ್ಮ ಹತ್ರ C3 ಸೈಕಲ್ ಬರುತ್ತೆ. And then here what you're seeing is a representation of C4 cycle. ಕರೆಕ್ಟ್ ಅಲ್ವಾ? ಇದ್ರ ಜೊತೆ ಫೋಟೋ ರೆಸ್ಪಿರೇಷನ್ ಅಂತ ಒಂದು ಕಾನ್ಸೆಪ್ಟ್ ಅನ್ನ ನೀವು ಓದಿರ್ತೀರಾ. ಫೋಟೋ ರೆಸ್ಪಿರೇಷನ್ ಅಂತ ಓದಿರ್ತೀರಾ. And then factors affecting photosynthesis ಇಂದ ಕೂಡ ಪ್ರಶ್ನೆಗಳನ್ನ ಕೇಳಿದ್ದಾರೆ. So overall what I'm saying is the entire chapter is important. However, let's say ನೀವು ಏನು ಓದಿಲ್ಲ, ಮ್ಯಾಮ್ ಲಾಸ್ಟ್ ಮೂಮೆಂಟಲ್ಲಿ ನಾನು ಈ ಚಾಪ್ಟರ್ನ ಹೇಗೆ ಕವರ್ ಮಾಡೋದು ಅಂತ ಕೇಳಿದ್ರೆ ಐ ವುಡ್ ಸಜೆಸ್ಟ್ ಲೈಟ್ ರಿಯಾಕ್ಷನ್ ಮತ್ತು ಡಾರ್ಕ್ ರಿಯಾಕ್ಷನ್ ಅನ್ನು ನೋಡ್ಕೊಳ್ಳಿ. ಸೈಕ್ಲಿಕ್, ನಾನ್ ಸೈಕ್ಲಿಕ್ ಫೋಟೋಫಾಸ್ಫೋರಿಲೇಷನ್, ಕೆಮಿಯಾಸ್ಮೋಟಿಕ್ ಹೈಪೋಥೆಸಿಸ್, ಕ್ಯಾಲ್ವಿನ್ ಸೈಕಲ್, ಹಾಗೆ C4 ಪಾಥ್ವೇ, ಇಷ್ಟನ್ನ ಅಟ್ಲೀಸ್ಟ್ ನೋಡ್ಕೊಳ್ಳಿ. ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ಮತ್ತು ಪಿಗ್ಮೆಂಟ್ಸು, ಅಬ್ಸಾರ್ಪ್ಷನ್ ಸ್ಪೆಕ್ಟ್ರಮ್, ಆಕ್ಷನ್ ಸ್ಪೆಕ್ಟ್ರಮ್ ಅಂತ ಎಲ್ಲ ಇಂಟ್ರೊಡಕ್ಷನ್ ಆಫ್ ದ ಚಾಪ್ಟರಲ್ಲಿ ಇದೆ. ಸುಮಾರು ಎಕ್ಸ್ಪೆರಿಮೆಂಟ್ಸ್ ಇದೆ, ಇದನ್ನ ಬೇಕಾದ್ರೆ ಸ್ಕಿಪ್ ಮಾಡ್ಕೊಳ್ಬಹುದು. ಬಟ್ ಇಫ್ ಯು ಆರ್ ಸಂಬಡಿ ಹೂ ವಾಂಟ್ಸ್ ಟು ನೋ ಪೂರ್ತಿಯಾಗಿ ಚಾಪ್ಟರ್ ಪ್ರಿಪೇರ್ ಹೇಗೆ ಮಾಡೋದು, ದೆನ್ ಐ ವುಡ್ ಸಜೆಸ್ಟ್ ಏನನ್ನ ಬಿಡಬೇಡಿ ಇನ್ ದಿಸ್ ಪರ್ಟಿಕ್ಯುಲರ್ ಚಾಪ್ಟರ್. ಓಕೆನಾ? ರೈಟ್. ಸೊ ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ಆಲ್ಸೋ ಇದನ್ನ ನೋಡ್ಕೊಳ್ಳಿ. ಇದ್ರಲ್ಲಿ ಒಂದೆರಡು ಗ್ರಾಫ್ ಇದೆ. ಐ ಥಿಂಕ್ ಒನ್ ಗ್ರಾಫ್ ದೇ ಹ್ಯಾವ್ ಗಿವೆನ್. ಸೊ ಅದನ್ನ ಕೂಡ ನೀವು ನೋಡ್ಕೊಳ್ಬೇಕಾಗಿರುವಂಥದ್ದು. Then we are coming to the next chapter, that is respiration in plants. ನಾನಿಲ್ಲಿ ಬರೀ ಫಸ್ಟ್ ವರ್ಡೇ ಬರಿತಾ ಇದ್ದೀನಿ, ಪೂರ್ತಿ ಚಾಪ್ಟರ್ ಹೆಸರಂತ ಹಾಕ್ತಿಲ್ಲ. ಸೊ ರೆಸ್ಪಿರೇಷನ್ ಇನ್ ಪ್ಲಾಂಟ್ಸ್ ಅಂತ ನೀವು ನೋಡಿದ್ರೆ ದ ಚಾಪ್ಟರ್ ಸ್ಟಾರ್ಟ್ಸ್ ವಿತ್ ಅ ವೆರಿ ಇಂಪಾರ್ಟೆಂಟ್ ಪಾಥ್ವೇ ವಿಚ್ ಇಸ್ ಗ್ಲೈಕೋಲೈಸಿಸ್. ಈ ಪಾಥ್ವೇಲಿ ಅಗೇನ್ ತುಂಬ ಕನ್ಫ್ಯೂಷನ್ ಇದೆ ಮಕ್ಕಳಿಗೆ. ಪೂರ್ತಿ ಆಗಿರುವಂಥ ಪಾಥ್ವೇ ನಾವು ನೆನ್ಪಿಟ್ಕೊಳ್ಬೇಕಾ? ಎಸ್, ಯು ಹ್ಯಾವ್ ಟು ರಿಮೆಂಬರ್ ಎವ್ರಿಥಿಂಗ್ ಸ್ಟಾರ್ಟಿಂಗ್ ಫ್ರಮ್ ಗ್ಲೂಕೋಸ್ ಟು ಪೈರುವಿಕ್ ಆಸಿಡ್. ಆ್ಯಂಡ್ ಮಧ್ಯದಲ್ಲಿ ಎಲ್ಲಿ ಎಲ್ಲ ನಿಮಗೆ ಎನ್ಸೈಮ್ಸ್ ಮೆನ್ಷನ್ ಮಾಡಿದ್ದಾರೆ ಅದನ್ನ ಕೂಡ ನೆನ್ಪಿಟ್ಕೊಳ್ಬೇಕಾಗತ್ತೆ. ಬಟ್ ಎನ್ಸೈಮ್ ಕೂಡ ನೆನ್ಪಿಟ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗಬಹುದು. ಸೊ ಹೌ ಡು ಯು ಅಪ್ರೋಚ್ ಗ್ಲೈಕೋಲೈಸಿಸ್? ಎಲ್ಲ ಸಬ್ಸ್ಟ್ರೇಟ್ಸ್ ಅನ್ನ ನೆನ್ಪಿಟ್ಕೊಳ್ಳಿ. ಎಲ್ಲಿ ಎಲ್ಲ ATP ಪ್ರೊಡಕ್ಷನ್ ಆಗ್ತಾ ಇದೆ, ಎಲ್ಲಿ ಎಲ್ಲ ಕನ್ಸಂಪ್ಷನ್ ಆಗ್ತಾ ಇದೆ ಅದನ್ನ ನೆನ್ಪಿಟ್ಕೊಳ್ಳಿ. ವೇರ್ ಡು ಯು ಫೈಂಡ್ NADPH ಬೀಂಗ್ ಪ್ರೊಡ್ಯೂಸ್ಡ್ ಅದನ್ನ ಕೂಡ ನೆನ್ಪಿಟ್ಕೊಳ್ಳಿ. ಆ್ಯಂಡ್ ವೇರ್ ಡು ಯು ಫೈಂಡ್ ವಾಟರ್ ಎಕ್ಸ್ಪೆಲ್ಲಿಂಗ್ ಆ್ಯಂಡ್ ಇಂಥದನ್ನ ಅಟ್ಲೀಸ್ಟ್ ನೆನ್ಪಿಟ್ಕೊಳ್ಳಿ. ಲೆಟಸ್ ಸೇ ಯು ನಾಟ್ ಏಬಲ್ ಟು ಅಪ್ರೋಚ್ ದ ಸೈಕಲ್, ತುಂಬ ಕಷ್ಟ ಆಗ್ತಾ ಇದೆ, ಸೊ ಎನ್ಸೈಮನ್ನು ನೀವು ಬಿಡ್ಬೋದು. ಬಟ್ ದ ಎಂಟೈರ್ 10 ಸ್ಟೆಪ್ ಪಾಥ್ವೇ ವಿತ್ ಆಲ್ ದ ಸಬ್ಸ್ಟ್ರೇಟ್ಸ್ ಇದನ್ನು ನೀವು ನೆನ್ಪಿಟ್ಕೊಳ್ಬೇಕಾಗೋದು. Then we will come to this particular part, and this is basically ನಮ್ಮ TCA ಸೈಕಲ್ ಅಥವಾ ಸಿಟ್ರಿಕ್ ಆಸಿಡ್ ಸೈಕಲ್ ಅಂತ ಕರಿತೀವಿ. ಇದ್ರ ಮಧ್ಯ ನಿಮಗೆ ಎನೆರೋಬಿಕ್ ರೆಸ್ಪಿರೇಷನ್ ಅಂತ ಕೂಡ ಇದೆ. ಯು ಮೈಟ್ ಹ್ಯಾವ್ ಟು ಲುಕ್ ಇನ್ ಟು ದ್ಯಾಟ್. ಎನೆರೋಬಿಕ್ ರೆಸ್ಪಿರೇಷನ್ ಅಲ್ಲಿ ಹೌ ಪೈರುವೇಟ್ ಕನ್ವರ್ಟ್ಸ್ ಇನ್ ಟು ಲ್ಯಾಕ್ಟಿಕ್ ಆಸಿಡ್ ಅಥವಾ ಆಲ್ಕೋಹಾಲ್, ಈಥೈಲ್ ಆಲ್ಕೋಹಾಲ್, ಅದು ಕೂಡ ಸ್ವಲ್ಪ ನೋಡ್ಕೊಳ್ಬೇಕಾಗಬಹುದು. ಬಟ್ ಓವರ್ ಆಲ್ ಓವರ್ವ್ಯೂ ಕೊಡ್ತಾ ಇದ್ದೀನಿ. ವಾಟ್ ಆ್ಯಂಡ್ ಆಲ್ ಇಸ್ ವೆರಿ ಇಂಪಾರ್ಟೆಂಟ್ ವಿಚ್ ಇಸ್ ಹಿಯರ್ ಸಿಟ್ರಿಕ್ ಆಸಿಡ್ ಸೈಕಲ್ ಆ್ಯಂಡ್ ದ TCA ಟ್ರೈ ಕಾರ್ಬಾಕ್ಸಿಲಿಕ್ ಆಸಿಡ್ ಪಾಥ್ವೇ ಅಥವಾ ಕ್ರೆಪ್ ಸೈಕಲ್ ಅಂತ ಹೇಳ್ತೀವಿ. ಸೊ ದಿಸ್ ಪಾಥ್ವೇ ಆಲ್ಸೋ ಯು ವಿಲ್ ಹ್ಯಾವ್ ಟು ರಿಮೆಂಬರ್. ಇಲ್ಲಿ ಕೆಲವೆಲ್ಲ ಎಕ್ಸ್ಟ್ರಾ ಸಬ್ಸ್ಟ್ರೇಟ್ಸ್ ಇದೆ. ಸ್ಟಿಕ್ ಟು NCERT ಅಲ್ಲಿ ಏನು ರೆಪ್ರೆಸೆಂಟೇಷನ್ ಕೊಟ್ಟಿದ್ದಾರೆ ಪ್ಲಸ್ ಥಿಯರಿ ಪಾರ್ಟಲ್ಲಿ ಏನೆಲ್ಲ ಮೆನ್ಷನ್ ಮಾಡಿದ್ದಾರೆ ಅದನ್ನ ಎರಡನ್ನ ಓದ್ಕೊಂಡು ಹೋದ್ರೆ ಸಾಕು. ಎಕ್ಸ್ಟ್ರಾ ಓದ್ಬೇಕಂತಿಲ್ಲ. ಎಲ್ಲಿ ಎಲ್ಲ NADH ಪ್ರೊಡಕ್ಷನ್ ಆಗ್ತಾ ಇದೆ, ಎಲ್ಲಿ ಎಲ್ಲ ATP ಪ್ರೊಡಕ್ಷನ್ ಆಗ್ತಾ ಇದೆ, ವೇರ್ ಯು ಆರ್ ಫೈಂಡಿಂಗ್ ಏನಂತಾರೆ, ಓಕೆ ಲೆಟ್ ಸೇ FADH2 ಬೀಂಗ್ ಪ್ರೊಡ್ಯೂಸ್ಡ್ ಆ್ಯಂಡ್ ಎಲ್ಲಿ ಎಲ್ಲ ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಆಗ್ತಾ ಇದೆ, ಇದನ್ನ ಅಟ್ಲೀಸ್ಟ್ ನೆನ್ಪಿಟ್ಕೊಳ್ಳಿ. ಒನ್ ಮೋರ್ ವೇ ಆಫ್ ಆಸ್ಕಿಂಗ್ ಕ್ವೆಶನ್ ಹಿಯರ್ ಈಸ್ ಯಾವ ಸಬ್ಸ್ಟ್ರೇಟ್ ಹತ್ರ ಎಷ್ಟು ಕಾರ್ಬನ್ ಇದೆ ಅಂತ ಕೇಳ್ತಾರೆ. ಸೊ ನಂಬರ್ ಆಫ್ ಕಾರ್ಬನ್ಸ್ ಕೂಡ ನೀವು ನೆನ್ಪಿಟ್ಕೊಳ್ಬೇಕಾಗಬಹುದು. ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ ನಾನು. ಲೆಟ್ ಸೇ ಎಸಿಟೈಲ್ ಕೋಎನ್ಸೈಮ್ A 2 ಕಾರ್ಬನ್ ಮಾಲಿಕ್ಯೂಲ್ ಇದೆ. ಆಕ್ಸಾಲೋಎಸಿಟಿಕ್ ಆಸಿಡ್ ಇಸ್ ಅ 4 ಕಾರ್ಬನ್ ಮಾಲಿಕ್ಯೂಲ್ ಅಂತ ಹೇಳ್ಬಹುದು. ವೆನ್ ಯು ಕಮ್ ಟು ಲೆಟ್ ಸೇ ಆಲ್ಫಾ ಕೀಟೋ ಗ್ಲೂಟ್ರೇಟ್ ದೆನ್ 5 ಕಾರ್ಬನ್. ವೆನ್ ಯು ಕಮ್ ಟು ಸಿಟ್ರೇಟ್ 6 ಕಾರ್ಬನ್ ಇದೆ ಅಂತ ನಮಗೆ ಗೊತ್ತು. ಸೊ ನಂಬರ್ ಆಫ್ ಕಾರ್ಬನ್ಸ್ ಕ್ಯಾನ್ ಬಿ ಇಂಪಾರ್ಟೆಂಟ್ ಇನ್ ಎವ್ರಿ ಪಾಥ್ವೇ. ಇದ್ರ ಮೇಲೆ ಕೂಡ ಒಂದೆರಡು ಪ್ರಶ್ನೆಗಳು ಬಂದಿದೆ. ರೈಟ್. ನೆಕ್ಸ್ಟ್ ನೀವು ರೆಸ್ಪಿರೇಷನ್ ಇನ್ ಪ್ಲಾಂಟ್ಸ್ ಅಂತ ನೋಡಬೇಕಾದ್ರೆ ದ ನೆಕ್ಸ್ಟ್ ಒನ್ ಇಸ್ ದಿಸ್ ಆಕ್ಸಿಡೇಟಿವ್ ಫಾಸ್ಫೋರಿಲೇಷನ್. ಇದು ರೆಪ್ರೆಸೆಂಟೇಷನ್ ಅಥವಾ ಎಲೆಕ್ಟ್ರಾನ್ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಇನ್ ಮೈಟೋಕಾಂಡ್ರಿಯಾ ವೇರ್ ಇನ್ ಕಾಂಪ್ಲೆಕ್ಸ್ 1, 2, 3, 4
ಆ್ಯಂಡ್ 5 ಕಾಂಪ್ಲೆಕ್ಸ್ ಕೊಟ್ಟಿದ್ದಾರೆ. ಇದನ್ನು ಹೇಗೆ ಅಪ್ರೋಚ್ ಮಾಡೋದು ಅಂತ ಹೇಳ್ತೀನಿ. ಫಸ್ಟ್ ಆಫ್ ಆಲ್ ಎಲ್ಲಿ ನಡೀತಾ ಇದೆ, ಏನೆಲ್ಲ ಇಲ್ಲಿ ನೀವು ನೆನ್ಪಿಟ್ಕೊಳ್ಬೇಕಾಗಿರೋದು, ಸೈಟ್ ಆ್ಯಂಡ್ ಕಾಂಪೊನೆಂಟ್ಸ್ ಆಫ್ ಕಾಂಪ್ಲೆಕ್ಸ್. ಕಾಂಪ್ಲೆಕ್ಸ್ ಒಳಗಡೆ ಏನೆಲ್ಲ ಕಾಂಪೊನೆಂಟ್ಸ್ ಇದೆ ಅಂತ ನೆನ್ಪಿಟ್ಕೊಳ್ಳಿ. ಮ್ಯಾಮ್ ಎಕ್ಸಾಕ್ಟ್ ಪಾತ್ವೇ ನೆನ್ಪಿಟ್ಕೊಳ್ಬೇಕಾ? ನಾಟ್ ನೆಸೆಸರಿ, ಬಟ್ ಸ್ವಲ್ಪ ಕಷ್ಟ ಇದೆ. ದ ರೆಪ್ರೆಸೆಂಟೇಷನ್ ಇಟ್ ಸೆಲ್ಫ್ ಇಸ್ ವೆರಿ ಡಿಫಿಕಲ್ಟ್. ಐ ಅಗ್ರಿ ವಿತ್ ಇಟ್. 100% ಕಷ್ಟ ಆಗುತ್ತೆ. ಬಟ್ ವಿವ್ ಡನ್ ಕ್ಲಾಸಸ್ ಆನ್ ದಿಸ್, ಸೊ ಟೈಮ್ ಇದ್ರೆ ಅದನ್ನು ವಿಸಿಟ್ ಮಾಡ್ಕೊಳ್ಳಿ. ಇಲ್ಲ ಮ್ಯಾಮ್ ಈಸಿಯಾಗಿ ಹೇಗೆ ಓದೋದು ಅಂತ ಹೇಳಿ ಅಂದರೆ, ಕಾಂಪೊನೆಂಟ್ಸ್ ನೆನಪಿರಲಿ ನಿಮಗೆ. ಲೈಕ್ ವೆನ್ ಯು ಸೇ ಕಾಂಪ್ಲೆಕ್ಸ್ 1 FMN ಅಂತ ಇದೆ ಆ್ಯಂಡ್ FES ಅಂತ ಇದೆ. ಕಾಂಪ್ಲೆಕ್ಸ್ 3 ಅಲ್ಲಿ ನಿಮಗೆ ಸೈಟೋಕ್ರೋಮ್ B, FES, ಸೈಟೋಕ್ರೋಮ್ C1 ಅಂತ ಇದೆ. ವೆನ್ ಯು ಕಮ್ ಟು ಕಾಂಪ್ಲೆಕ್ಸ್ 2 ನಿಮಗೆ FAD ಮತ್ತು FES ಅಂತ ಬರುತ್ತೆ. ಫುಲ್ ಫಾರ್ಮ್ಸ್ ನೆನ್ಪಿಟ್ಕೊಳ್ಳೋದು ಒಳ್ಳೆಯದು. FAD ಅಂದರೆ ಏನು, ಫ್ಲಾವಿನ್ ಅಡಿನೈನ್ ಡೈನ್ಯೂಕ್ಲಿಯೋಟೈಡ್. ಹಾಗೆ ಕಾಂಪ್ಲೆಕ್ಸ್ 4 ಅಂತ ಬಂದರೆ 2 ಕಾಪರ್ ಸೆಂಟರ್ ಇದೆ, ಕಾಪರ್ ಸೆಂಟರ್ A, ಕಾಪರ್ ಸೆಂಟರ್ B. ಅದ್ರ ಮಧ್ಯ ಸೈಟೋಕ್ರೋಮ್ A ಮತ್ತು A3 ಇದೆ. ವೆನ್ ಯು ಕಮ್ ಟು ಕಾಂಪ್ಲೆಕ್ಸ್ 5 ಯು ಹ್ಯಾವ್ FO, F1 ಪಾರ್ಟ್ಸ್ ಇನ್ ಇಟ್. F1 ಪಾರ್ಟ್ ಇದು ಏನು ಕೆಲಸ, FO ಪಾರ್ಟ್ ಇದು ಏನು ಕೆಲಸ, ಅದನ್ನು ನೆನ್ಪಿಟ್ಕೊಳ್ಳಿ. H+ ಗ್ರೇಡಿಯಂಟ್ ಕ್ರಿಯೇಟ್ ಆಗ್ತಾ ಇದೆ. ಇಂಟರ್ಮೆಂಬ್ರೇನಲ್ ಸ್ಪೇಸಲ್ಲಿ ಪ್ರೋಟಾನ್ಸ್ ಆರ್ ಇನ್ಕ್ರೀಸಿಂಗ್ ಇನ್ ನಂಬರ್ ಆ್ಯಂಡ್ ಮ್ಯಾಟ್ರಿಕ್ಸಲ್ಲಿ ದ ಪ್ರೋಟಾನ್ಸ್ ಆರ್ ಡಿಕ್ರೀಸಿಂಗ್ ಇನ್ ನಂಬರ್ ಅನ್ನೋದು. This you have to of course remember. And idradu result ಏನು, what is the outcome of it? Production of ATP ಅಂತ ಗೊತ್ತು. ಎಲೆಕ್ಟ್ರಾನ್ ಎಲ್ಲಿಂದ ಬರ್ತಾ ಇದೆ, ಫ್ರಮ್ ವೇರ್ ಇಸ್ ದ ಎಲೆಕ್ಟ್ರಾನ್ ಬೀಯಿಂಗ್ ಎಕ್ಸ್ಟ್ರಾಕ್ಟೆಡ್? NADH ಹಾಗೆ FADH2 ಮಾಲಿಕ್ಯೂಲ್ಸ್ ಇಂದ ಎಲೆಕ್ಟ್ರಾನ್ ಅನ್ನು ತೆಗಿತಾ ಇರುವಂಥದ್ದು. ನೆಕ್ಸ್ಟ್ ATP ಪ್ರೊಡಕ್ಷನ್ ಆಗ್ತಾ ಇದೆ, ಹೌದು. ಬಟ್ ಈ ಎಲೆಕ್ಟ್ರಾನ್ಸ್ ಅನ್ನ ಯಾರು ಅಕ್ಸೆಪ್ಟ್ ಮಾಡ್ತಾರೆ? ಕಾಂಪ್ಲೆಕ್ಸ್ 1, 3, 4 ಹೋಗುತ್ತೆ ಎಲೆಕ್ಟ್ರಾನ್ಸ್, ಅಥವಾ 2, 3, 4 ಹೋಗುತ್ತೆ ಎಲೆಕ್ಟ್ರಾನ್ಸ್. ಬಟ್ ಈ ಕಾಂಪ್ಲೆಕ್ಸ್ 4 ಹತ್ರ ಎಲ್ಲರದ್ದು ಎಲೆಕ್ಟ್ರಾನ್ ಅಂದರೆ NADH ಮತ್ತು FADH2 ಇದೆ ಎಲೆಕ್ಟ್ರಾನ್ ಬರ್ತಾ ಇದೆ. ಬಟ್ ಕಾಂಪ್ಲೆಕ್ಸ್ 4 ಕೆನಾಟ್ ಕೀಪ್ ದಿಸ್ ಎಲೆಕ್ಟ್ರಾನ್ ಫಾರ್ ಲಾಂಗ್ ಅಲ್ವಾ. ಕಾಂಪ್ಲೆಕ್ಸ್ 4 ಇಷ್ಟೆಲ್ಲ ಎಲೆಕ್ಟ್ರಾನ್ಸ್ ಅನ್ನು ಇಟ್ಕೊಂಡು ಏನು ಮಾಡೋದು? ಏನು ಮಾಡೋಕ್ಕಾಗಲ್ಲ. ಇಟ್ ವಿಲ್ ಗೆಟ್ ಡಿಸ್ಟ್ರಾಯ್ಡ್ ಇಫ್ ಇಟ್ ಹ್ಯಾಸ್ ಎಕ್ಸ್ಟ್ರಾ ಎಲೆಕ್ಟ್ರಾನ್. ಸೊ ಸಂಬಡಿ ಹ್ಯಾಸ್ ಟು ಅಕ್ಸೆಪ್ಟ್ ಇಟ್. ಯಾರಾದರೂ ಇಲೆಕ್ಟ್ರಾನನ್ನು ಕಾಂಪ್ಲೆಕ್ಸ್ 4 ಕೈಯಿಂದ ತಗೊಂಡು ಹೋಗಬೇಕು. ಅದೇ ನಮ್ಮ ಆಕ್ಸಿಜನ್ ಮಾಡೋ ಅಂಥ ಕೆಲಸ. ಸೊ ಆಕ್ಸಿಜನ್ ಬಿಕಮ್ಸ್ ಆನ್ ಎಕ್ಸ್ಟರ್ನಲ್ ಎಲೆಕ್ಟ್ರಾನ್ ಆಕ್ಸೆಪ್ಟರ್. ಸೊ ಇಂಥ ವರ್ಡ್ಸ್ ಇದೆಯಲ್ವಾ, ಅದನ್ನು ಅರ್ಥ ಮಾಡ್ಕೊಳ್ಳೋದು ಇಂಪಾರ್ಟೆಂಟ್, ರೈಟ್? ಸೊ ದಿಸ್ ಇಸ್ ಓವರ್ ಆಲ್ ಹೇಳ್ತಾ ಇದ್ದೀನಿ ನಾನು. ಇಲ್ಲ ಮ್ಯಾಮ್ ಇದು ಕಲಿಯೋಕ್ಕಾಗಲ್ಲ, ಐ ಕ್ಯಾನ್ ನಾಟ್ ಸ್ಟಡಿ ಆಲ್ ಆಫ್ ದೀಸ್ ಅಂತ ಹೇಳಿದ್ರೆ ಅಟ್ಲೀಸ್ಟ್ ಸೈಟ್ ಮತ್ತು ಕಾಂಪೊನೆಂಟ್ಸ್ ಆದರೂ ತಿಳ್ಕೊಳ್ಳಿ ಆ್ಯಂಡ್ ಪ್ರಿನ್ಸಿಪಲ್ ಅರ್ಥ ಮಾಡ್ಕೊಳ್ಳಿ. ಇಲ್ಲೂ ಹೇಗೆ ಕೆಮಿಯಾಸ್ಮೋಟಿಕ್ ಹೈಪೋಥಿಸಿಸ್ ಅಲ್ಲಿ H+ ಗ್ರೇಡಿಯಂಟ್ ಕ್ರಿಯೇಟ್ ಆಗ್ತಾ ಇದೆ, ಇಲ್ಲೂ ಕೂಡ H+ ಗ್ರೇಡಿಯಂಟ್ ಕ್ರಿಯೇಟ್ ಆಗ್ತಾ ಇದೆ, ವಿಚ್ ಇಸ್ ಗೋಯಿಂಗ್ ಟು ಲೀಡ್ ಟು ATP ಪ್ರೊಡಕ್ಷನ್ ಅನ್ನೋದು. Then this particular chart is basically the net ATP gain that you see at the end of aerobic respiration. So total ನಿಮಗೆ 38 ATP ಪ್ರೊಡ್ಯೂಸ್ ಆಗುತ್ತೆ. 38 ATP ಆರ್ ಬೀಯಿಂಗ್ ಪ್ರೊಡ್ಯೂಸ್ಡ್ ಅನ್ನೋದು. ಅದು ಹೇಗೆ, ಎಲ್ಲಿಂದ ಎಷ್ಟು ATP ಬಂತು ಅದನ್ನು ಕೂಡ ನೋಡ್ಕೊಳ್ಳಿ. ಆ್ಯಂಡ್ ಲಾಸ್ಟ್ಲಿ ರೆಸ್ಪಿರೇಟರಿ ಕೋಶೆಂಟ್. ಇಲ್ಲಿಂದ ಸುಮಾರು ಸರಿ ಪ್ರಶ್ನೆಗಳು ಬಂದಿವೆ. ಕಾರ್ಬೋಹೈಡ್ರೇಟ್ ಇದು ರೆಸ್ಪಿರೇಟರಿ ಕೋಶೆಂಟ್ ಎಷ್ಟು, ಫ್ಯಾಟ್ ಇದೆಷ್ಟು, ಪ್ರೋಟೀನ್ ಇದೆಷ್ಟು, ಎನೆರೋಬಿಕ್ ರೆಸ್ಪಿರೇಷನ್ ಆದರೆ ಏನಾಗುತ್ತೆ. ಸೊ ಟ್ರೈ ಟು ಅಂಡರ್ಸ್ಟ್ಯಾಂಡ್ ದ ಕಾನ್ಸೆಪ್ಟ್ ಬಿಹೈಂಡ್ ರೆಸ್ಪಿರೇಟರಿ ಕೋಶೆಂಟ್. ಓಕೆನಾ? So this is about respiration in plants, and then you have plant growth and development. And ಇಲ್ಲಿ ನಮ್ಮ ಹತ್ರ ಹಾರ್ಮೋನ್ಸ್ ಇದೆ. ನಾನು ಫಸ್ಟ್ ಪಾರ್ಟ್ ಅನ್ನು ಮುಟ್ತಾನೂ ಇಲ್ಲ. ಐ ಆಮ್ ನಾಟ್ ಟಚಿಂಗ್ ದ ಫಸ್ಟ್ ಪಾರ್ಟ್. ಅಂದರೆ ವೇರ್ ದೆರ್ ಇಸ್ ಗ್ರೋತ್ ಮೆನ್ಷನ್, ರೀಡಿಫ್ರೆನ್ಸಿಯೇಷನ್, ಡಿಫ್ರೆನ್ಸಿಯೇಷನ್ ಇದೆಲ್ಲ ಮೆನ್ಷನ್ ಮಾಡಿದ್ದಾರೆ, ಅದನ್ನೆಲ್ಲ ನಾನು ಮುಟ್ತಾನೂ ಇಲ್ಲ. ಅರಿಥ್ಮೆಟಿಕ್ ಗ್ರೋತ್ ಅಂತ ಇದೆ, ಜಾಮೆಟ್ರಿಕ್ ಗ್ರೋತ್ ಅಂತ ಇದೆ. ಅಗೇನ್ ಲಾಸ್ಟ್ ಮೂಮೆಂಟಲ್ಲಿ ಚಾಪ್ಟರ್ ಓದ್ತಾ ಇದ್ದೀರಾ, ದೆನ್ ಪ್ಲೀಸ್ do study the functions of all of these hormones. ಎಲ್ಲ ಹಾರ್ಮೋನ್ಸ್ ಇದು ಫಂಕ್ಷನ್ಸ್ ನೀವು ಓದಬೇಕಾಗತ್ತೆ ವಿತ್ ಇಟ್ಸ್ ಡಿಸ್ಕವರಿ ಆಲ್ಸೋ. ಯಾರು ಡಿಸ್ಕವರ್ ಮಾಡಿರೋದು ಆ್ಯಂಡ್ ಯಾವ ಮಾಲಿಕ್ಯೂಲಿಂದ ಎಕ್ಸ್ಟ್ರಾಕ್ಟ್ ಆಗಿರೋದು. ನೀವಂತೀರ ಇಲ್ಲ ಮ್ಯಾಮ್ ಐ ವಿಲ್ ನಾಟ್ ಬಿ ಸ್ಟಡಿಂಗ್, ನನಗೆ ಡಿಸ್ಕವರರ್ ಹೆಸರು ನೆನ್ಪಿಟ್ಕೊಳ್ಳೋಕ್ಕಾಗಲ್ಲ, ಯಾವ ಮಾಲಿಕ್ಯೂಲಿಂದ ಡಿರೈವ್ ಆಗಿದೆ ಅದನ್ನು ಕೂಡ ನೆನ್ಪಿಟ್ಕೊಳ್ಬೇಕು ಅಂತ ಇದ್ದೀರಾ. ಐ ಕೆನಾಟ್ ಅಂದರೆ ದೆನ್ ಮೈ ಸಜೆಷನ್ ಇಸ್ ಫೈನ್, ಅದನ್ನು ಕೂಡ ಮಾಡಬೇಡಿ. ಡೂ ಒನ್ ಥಿಂಗ್, ಹಾರ್ಮೋನ್ಸ್ ಫಂಕ್ಷನ್, ಹಾರ್ಮೋನ್ ಫಂಕ್ಷನ್ ಓದ್ಕೊಳ್ತಾ ಹೋಗಿ. there's a high probability that the question will be asked from here. Okay, chances high ಇದೆ. and I hope ನಿಮ್ಮ ಲಕ್ ನಿಮಗೆ ಹೆಲ್ಪ್ ಮಾಡುತ್ತೆ ಅಂತ. ಓಕೆ,
ಲಾಸ್ಟ್ ಮೂಮೆಂಟಿಗೆ ಸ್ವಲ್ಪ ಕಾನ್ಫಿಡೆನ್ಸ್ ಇಟ್ಕೊಂಡು ಎಲ್ಲ ಇಲ್ಲಿಂದನೇ ಬರುತ್ತೆ ಅಂತ ಯೋಚನೆ ಮಾಡಿಕೊಂಡು ರೀಡ್ ದ ಫಂಕ್ಷನ್ಸ್ ಆಫ್ ದ ಹಾರ್ಮೋನ್ಸ್ ಎಟ್ ಲೀಸ್ಟ್. ಅರ್ಥ ಆಯ್ತಾ? ಎಸ್. ಸೊ ದಿಸ್ ಇಸ್ ಅಬೌಟ್ ದ ಓವರ್ವ್ಯೂ ಆಫ್ ದ ಚಾಪ್ಟರ್. ಲೆಟ್ ಸಿ ಕ್ವೆಶನ್ಸ್ ಯಾವುದೆಲ್ಲ ಇದೆ ಅಂತ. ಓಕೆ, ಸೊ these are the questions asked in 2023, I suppose. Yes. Okay. Enzyme that is not found in C3 plant. ಇದು ಡಾರ್ಕ್ ರಿಯಾಕ್ಷನ್ಗೆ ಸಂಬಂಧಪಟ್ಟಿರುವಂಥದ್ದು. ATP synthase, RUBP carboxylase, NADP reductase and PP carboxylase ಅಂತ ಇದೆ. C3 plants ಅಂದ ತಕ್ಷಣ ಅಲ್ಲಿ ಬರೀ C3 ಸೈಕಲ್ ನಡೆಯೋದು. ಈ PEP ಕಾರ್ಬಾಕ್ಸಿಲೇಸ್ ಏನಿದೆ, ಇಟ್ ಇಸ್ ಫೌಂಡ್ ಇನ್ C4 ಪ್ಲಾಂಟ್ಸ್ ಅಂತ ನಮಗೆ ಗೊತ್ತು. NADP ರಿಡಕ್ಟೇಸ್ ಏನು, ಇದು ರೆಸ್ಪಿರೇಷನ್ ಅಲ್ಲಿ ಪಾರ್ಟ್ ಆಫ್ ಕಾಂಪ್ಲೆಕ್ಸ್ 1 ಆಗಿರೋದು. ದಿಸ್ ಇಸ್ ಆಫ್ ಕೋರ್ಸ್ ಪಾರ್ಟ್ ಆಫ್ ದ C3 ಸೈಕಲ್. ಅಂಡ್ ಇಲ್ಲಿ ನಮ್ಮ ಕಾಂಪ್ಲೆಕ್ಸ್ 5 ಇನ್ ETS ಆಫ್ ಮೈಟೊಕಾಂಡ್ರಿಯಾ ATP ಸಿಂಥೇಸ್ ಅಂತ ಅದನ್ನ ಕರೆಯುವಂಥದ್ದು. ಸೊ ದಿಸ್ ಇಸ್ ಅ ವೆರಿ ಸಿಂಪಲ್ ಕ್ವೆಶನ್. ಮ್ಯಾಚ್ ದ ಫಾಲೋವಿಂಗ್ ಆಲ್ಸೋ ಆಫ್ 2023. ಮ್ಯಾಚ್ ದ ಫಾಲೋವಿಂಗ್ ಏನು ಅಂತ ನೋಡೋಣ. ಮೈಟೊಕಾಂಡ್ರಿಯಲ್ ಮ್ಯಾಟ್ರಿಕ್ಸ್ ಅಲ್ಲಿ ವೇರಿಯಸ್ ಫಂಕ್ಷನ್ಸ್ ಅಥವಾ ವೇರಿಯಸ್ ಮೆಕ್ಯಾನಿಸಮ್ಸ್ ಕೊಟ್ಟಿದ್ದಾರೆ. ಅದೆಲ್ಲ ಎಲ್ಲಿ ನಡೀತಾ ಇದೆ, ದ ಸೈಟ್ ನೀವು ನೆನ್ಪಿಟ್ಕೊಳ್ಬೇಕಾಗಿರೋದು. ಮೈಟೊಕಾಂಡ್ರಿಯಲ್ ಮ್ಯಾಟ್ರಿಕ್ಸ್ ಅಂದ ತಕ್ಷಣ ಕ್ರೆಬ್ ಸೈಕಲ್ ನಡೆಯುತ್ತೆ ಮ್ಯಾಟ್ರಿಕ್ಸ್ ಅಲ್ಲಿ. ಸೈಟೋಪ್ಲಾಸಮ್ ಅಲ್ಲಿ ಗ್ಲೈಕೋಲೈಸಿಸ್ ನಡೀತಾ ಇದೆ. FO and F1 ಪಾರ್ಟಿಕಲ್, FO and F1 ಪಾರ್ಟಿಕಲ್ ಏನನ್ನ ಮಾಡುತ್ತೆ, ATP ಸಿಂಥೆಸಿಸ್ ಅನ್ನ ಮಾಡುತ್ತೆ. ಇನ್ನರ್ ಮೈಟೊಕಾಂಡ್ರಿಯಲ್ ಮೆಂಬ್ರೇನ್ ಅಲ್ಲಿ ಕಾಂಪ್ಲೆಕ್ಸ್ 1, 2, 3, 4, 5 ಎಲ್ಲ ಅಟ್ಯಾಚ್ ಆಗಿರೋದು ಎಲ್ಲಿ, ಅಟ್ಯಾಚ್ಮೆಂಟ್ ಅದರದು ಇನ್ನರ್ ಮೈಟೊಕಾಂಡ್ರಿಯಲ್ ಮೆಂಬ್ರೇನ್ ಅಲ್ಲಿ. ಸೊ ಇಲ್ಲಿ Q ಆಯ್ತು. ಸೊ PRSQ is going to be your answer, which is option A here. ಮುಂದೆ ಹೋಗೋಣ. Deficiency of which of these elements interrupts photolysis of water during photosynthesis? 2020 ಅಲ್ಲಿ ಕೇಳಿರುವಂತಹ ಪ್ರಶ್ನೆ. ಇಲ್ಲ ಮ್ಯಾಮ್ 2022, 2021 ಸ್ಕಿಪ್ ಮಾಡಿರೋದಕ್ಕೆ ರೀಸನ್ ಇದೆ. ಬಿಕಾಸ್ ಅಲ್ಲಿಂದ ಕ್ವೆಶನ್ಸ್ ನೀವು ತಗೊಂಡ್ರೆ ಟ್ರಾನ್ಸ್ಪೋರ್ಟ್ ಇನ್ ಪ್ಲಾಂಟ್ಸ್ ಅಂಡ್ ಮಿನರಲ್ ನ್ಯೂಟ್ರಿಷನ್ ಇಂದ ಬಂದಿರೋದು, ಅದಕ್ಕೋಸ್ಕರ ಅದನ್ನ ತಗೊಂಡಿಲ್ಲ. ನೌ ಹಿಯರ್ ದಿಸ್ ಇಸ್ ಆಲ್ಸೋ ಫ್ರಮ್ ಮಿನರಲ್ ನ್ಯೂಟ್ರಿಷನ್ ಆಕ್ಚುಲಿ, ಬಟ್ ಫೋಟೋಲೈಸಿಸ್ ಆಫ್ ವಾಟರ್ ಅಂತ ಮೆನ್ಷನ್ ಮಾಡಿದ್ದಾರೆ, ವಿಚ್ ಇಸ್ ಸೀನ್ ಇನ್ ನಾನ್ ಸೈಕ್ಲಿಕ್ ಫೋಟೋಫಾಸ್ಫೋರಿಲೇಷನ್. ಅಲ್ಲಿ ನೀರಿನ ಮಾಲಿಕ್ಯೂಲ್ ಸ್ಪ್ಲಿಟ್ ಆಗ್ತಾ ಇದೆ. ಸೊ ಸ್ಪ್ಲಿಟ್ ಆಗಬೇಕಾದ್ರೆ ಆಕ್ಸಿಜನ್ ಇವಾಲ್ವಿಂಗ್ ಕಾಂಪ್ಲೆಕ್ಸ್ ಅಂತ ಒಂದು ಪ್ರೋಟೀನ್ ಇನ್ವಾಲ್ವ್ ಆಗಬೇಕು. ಅದಕ್ಕೆ ಹೆಲ್ಪ್ ಬೇಕಾಗಿರೋದು ಯಾವುದೆಲ್ಲ ಮಾಲಿಕ್ಯೂಲ್ಸ್ ಇದು? ನೈಟ್ರೋಜನ್ ಅಂಡ್ ಫಾಸ್ಫರಸ್ ಅಲ್ಲ, ಮ್ಯಾಂಗನೀಸ್ ಅಂಡ್ ಇಲ್ಲಿ ಕ್ಯಾಲ್ಶಿಯಂ ಆಗಬೇಕಿತ್ತು. ಐ ಜಸ್ಟ್ ರೈಟ್ ಹಿಯರ್ ಕ್ಯಾಲ್ಶಿಯಂ, ಜಿಂಕ್ ಅಂಡ್ ಕಾಪರ್, ಹಾಗೆ ಕ್ಯಾಲ್ಶಿಯಂ ಅಂಡ್ ಪೊಟ್ಯಾಷಿಯಂ ಅಂತ ಇದೆ. ದ ಆನ್ಸರ್ ಈಸ್ ಆಪ್ಷನ್ ಬಿ. ಮ್ಯಾಂಗನೀಸ್ ಮತ್ತೆ ಕ್ಯಾಲ್ಶಿಯಂ ಈ ಆಕ್ಸಿಜನ್ ಇವಾಲ್ವಿಂಗ್ ಕಾಂಪ್ಲೆಕ್ಸ್ ಅಂತ ಒಂದು ಪ್ರೋಟೀನ್ ಇದೆ, ಅದಕ್ಕೆ ಹೆಲ್ಪ್ ಮಾಡುತ್ತೆ ಟು ಸ್ಪ್ಲಿಟ್ ದ ವಾಟರ್ ಮಾಲಿಕ್ಯೂಲ್ ಅಂಡ್ ಟು ಹೆಲ್ಪ್ ಇನ್ ರಿಲೀಸ್ ಆಫ್ ಆಕ್ಸಿಜನ್. ಮುಂದೆ ಹೋಗೋಣ. ಅಗೇನ್ 2020 ಅಲ್ಲಿ ಕೇಳಿರುವಂತಹ ಪ್ರಶ್ನೆ, C4 ಪ್ಲಾಂಟ್ C3 ಸೈಕಲ್ ಎಲ್ಲಿ ನಡೀತಾ ಇದೆ? C4 ಪ್ಲಾಂಟ್ಸ್ ಅಲ್ಲಿ C3 ಸೈಕಲ್ ಎಲ್ಲಿ ನಡೀತಾ ಇರೋದು ಅಂತ ಕೇಳ್ತಾ ಇದ್ದಾರೆ. C4 ಪ್ಲಾಂಟ್ಸ್ ಅಲ್ಲಿ ನಮಗೆ ಗೊತ್ತು ಬಂಡಲ್ ಶೀಟ್ ಸೆಲ್ ಮತ್ತೆ ಮೀಸೋಫಿಲ್ ಸೆಲ್ ಎರಡು ಇನ್ವಾಲ್ವ್ ಆಗಿರೋದು. ಸೊ ಬಂಡಲ್ ಶೀಟ್ ಸೆಲ್ ಅಲ್ಲಿ C3 ಸೈಕಲ್ ನಡೆಯುತ್ತೆ. ಮೀಸೋಫಿಲ್ ಸೆಲ್ಸ್ ಅಲ್ಲಿ C4 ಪಾತ್ವೆ ನಡೆಯೋದು. ಬುಲ್ಲಿಫಾರ್ಮ್ ಸೆಲ್ಸ್ ನಿಮಗೆ ಮೊನೊಕಾಟ್ ಲೀಫ್ ಅಲ್ಲಿ ಕಾಣುವಂಥದ್ದು. ಅಂಡ್ ಕಂಪ್ಯಾನಿಯನ್ ಸೆಲ್ ಇಸ್ ಅಸೋಸಿಯೇಟೆಡ್ ವಿತ್ ಫ್ಲೋಯಮ್. ಫ್ಲೋಯಮ್ ಇದು ಸೀವ್ ಟ್ಯೂಬ್ ಜೊತೆ ಅಸೋಸಿಯೇಟ್ ಆಗಿರುವಂಥದ್ದು. ಸೊ ಆನ್ಸರ್ ಹಿಯರ್ ಇಸ್ ಆಪ್ಷನ್ ಎ. ನೆಕ್ಸ್ಟ್ ನೋಡೋಣ. 2020 ಅಲ್ಲಿ ಕೇಳಿರುವಂತಹ ಪ್ರಶ್ನೆ, ವಾಟ್ ಹ್ಯಾಡ್ ಐ ಟೋಲ್ಡ್ ಯು? ಕಾರ್ಬನ್ಸ್ ನೆನ್ಪಿಟ್ಕೊಳ್ಳಿ. ನೋಡಿ 4 ಕಾರ್ಬನ್, 5 ಕಾರ್ಬನ್, 6 ಕಾರ್ಬನ್ ಆರ್ಗ್ಯಾನಿಕ್ ಆಸಿಡ್ಸ್ ಯಾವುದು ಅಂತ ಕೇಳ್ತಾ ಇದ್ದಾರೆ ರೆಸ್ಪೆಕ್ಟಿವ್ಲಿ. ಅಂದ್ರೆ ಫಸ್ಟ್ 4 ಕಾರ್ಬನ್ ಮತ್ತೆ 5 ಮತ್ತೆ 6 ಕಾರ್ಬನ್ ಬರಬೇಕು. ಸೊ ಲೆಟ್ ಸಿ ಹಿಯರ್. ಸೊ ವೆನ್ ಯು ಸೇ 4 ಕಾರ್ಬನ್, ನಂಗೆ ಗೊತ್ತು ಆಕ್ಸಾಲೋ ಎಸಿಟಿಕ್ ಆಸಿಡಿಗಿದೆ, ಸಕ್ಸಿನಿಕ್ ಆಸಿಡಿಗಿದೆ ಅಂತ. ಆಮೇಲೆ 5 ಕಾರ್ಬನ್ ಕೇಳಿದ್ದಾರೆ. ಆಲ್ಫಾ ಕೀಟೋ ಗ್ಲೂಟ್ರಿಕ್ ಆಸಿಡಿಗೆ 5 ಕಾರ್ಬನ್ ಇರೋದು. ಆ್ಯಂಡ್ ಅಗೇನ್ ಸಿಟ್ರಿಕ್ ಆಸಿಡಿಗೆ 6 ಕಾರ್ಬನ್ ಇರುವಂಥದ್ದು. ಸೊ ಆಪ್ಷನ್ ಸಿ ಬಿಕಮ್ಸ್ ಅವರ್ ಆನ್ಸರ್ ಹಿಯರ್.
ಆಪ್ಷನ್ ಸಿ ಬಿಕಮ್ಸ್ ಅವರ್ ಆನ್ಸರ್ ಹಿಯರ್. ಈ ಪ್ರಶ್ನೆಯನ್ನು ಓದ್ಕೊಳ್ಳಿ ಆ್ಯಂಡ್ ವಿ ವಿಲ್ ಸಿ ದ ಆಪ್ಷನ್ಸ್ ಲೇಟರ್. ಸ್ಟೇಟ್ಮೆಂಟ್ಸ್ ಕೊಟ್ಟಿದ್ದಾರೆ, ಟ್ರೂ ಆರ್ ಫಾಲ್ಸ್ ಅಂತ ಹುಡುಕ್ಬೇಕಾಗಿರೋದು. ಸೊ ಲೆಟ್ ಸಿ. ರುಬಿಸ್ಕೋ ಹ್ಯಾಸ್ ಅ ಹೈ ಅಫಿನಿಟಿ ಟು ಆಕ್ಸಿಜನ್ ಇನ್ ಲೋ CO2 ಕಾನ್ಸಂಟ್ರೇಷನ್. ಕರೆಕ್ಟೇ. ರುಬಿಸ್ಕೋ ಒಂಥರ ಕನ್ಫ್ಯೂಸ್ಡ್ ಎನ್ಸೈಮ್, ಅದಕ್ಕೆ CO2 ಕೂಡ ಬೇಕು, O2 ಕೂಡ ಬೇಕು. ಬಟ್ ಎಟ್ ಅ ಗಿವೆನ್ ಪಾಯಿಂಟ್ ಇನ್ ಟೈಮ್ ಇಟ್ ವಿಲ್ ಬೈಂಡ್ ಟು ಒನ್ ಆಫ್ ದ ಮಾಲಿಕ್ಯೂಲ್. ಒಂದಕ್ಕೆ ಮಾತ್ರ ಬೈಂಡ್ ಆಗೋ ಎಬಿಲಿಟಿ ಇದೆ ಇದಕ್ಕೆ. ಸೊ ವಾಟ್ ಇಟ್ ಡಸ್ ಈಸ್ ಇಟ್ ವಿಲ್ ಬೈಂಡ್ ಟು CO2 ಇಫ್ ಇಟ್ಸ್ ಕಾನ್ಸಂಟ್ರೇಷನ್ ಇಸ್ ಹೈ. CO2 ಕಮ್ಮಿ ಆಗ್ತಾ ಆಗ್ತಾ ಹೋದರೆ ಆಕ್ಸಿಜನ್ ಇದು ರಿಲೇಟಿವ್ ಕಾನ್ಸಂಟ್ರೇಷನ್. ಲಿಸನ್ ಟು ದ ವರ್ಡ್ಸ್. ರಿಲೇಟಿವ್ ಕಾನ್ಸಂಟ್ರೇಷನ್ ಆಕ್ಸಿಜನ್ ಇದು ಹೆಚ್ಚಿದೆ, CO2 ಕಮ್ಮಿ ಇದೆ. ದೆನ್ ರುಬಿಸ್ಕೋ ಆಕ್ಸಿಜನಿಗೆ ಅಟ್ರಾಕ್ಟ್ ಆಗ್ತಾ ಹೋಗುತ್ತೆ. ಸೊ ಐ ಆಲ್ವೇಸ್ ಕಾಲ್ ಇಟ್ ಆಸ್ ಅ ಕನ್ಫ್ಯೂಸ್ಡ್ ಎನ್ಸೈಮ್ ಅಂತ. ಸೊ ಇದು ಕರೆಕ್ಟ್ ಆಗಿರುವಂಥದ್ದು. The Calvin pathway occurs in the chloroplast of bundle sheath cells of C4 plants. Calvin pathway occurs in the chloroplast of bundle sheath cells of C4 plants. ಇದು ಕೂಡ ಕರೆಕ್ಟೇ. ಬಂಡಲ್ ಶೀತ್ ಸೆಲ್ ಅಲ್ಲಿ C3 pathway ನಡೀತಾ ಇರುವಂಥದ್ದು. Yeast poison themselves when the concentration of alcohol reaches 7 ಅಂತ ಕೊಟ್ಟಿದ್ದಾರೆ. ಇದು 13% ಆಗಬೇಕಿತ್ತು. ಸೊ yeast is involved in anaerobic respiration, ಆಲ್ಕೋಹಾಲ್ ಪ್ರೊಡಕ್ಷನ್ ಮಾಡ್ತಾ ಇದೆ, ಅದ್ರ ಜೊತೆ CO2 ಕೂಡ ರಿಲೀಸ್ ಮಾಡ್ತಾ ಇದೆ. ಆ ಆಲ್ಕೋಹಾಲ್ ಇದು ಕಾನ್ಸಂಟ್ರೇಷನ್ 13ಗೆ ಹೋಗ್ತಾ ಹೋಗ್ತಾ the yeast cells will start to die. ಓಕೆ. Oxygen is a final hydrogen acceptor during aerobic respiration. ತಪ್ಪಾಗುತ್ತೆ. ಹೈಡ್ರೋಜನ್ ಆಕ್ಸೆಪ್ಟರ್ ಅಲ್ಲ ಅದು, ಇಟ್ ಈಸ್ ದ ಫೈನಲ್ ಇಲೆಕ್ಟ್ರಾನ್ ಆಕ್ಸೆಪ್ಟರ್. ಇದನ್ನ ಎಕ್ಸ್ಟರ್ನಲ್ ಎಲೆಕ್ಟ್ರಾನ್ ಆಕ್ಸೆಪ್ಟರ್ ಅಂತ ಕೂಡ ಕರಿತೀವಿ, ಬಿಕಾಸ್ ಇಟ್ಸ್ ನಾಟ್ ಪಾರ್ಟ್ ಆಫ್ ದ ಕಾಂಪ್ಲೆಕ್ಸಸ್. ಕಾಂಪ್ಲೆಕ್ಸ್ 1 2 3 4 5 ಅಲ್ಲಿ ಎಲ್ಲೋ ಆಕ್ಸಿಜನ್ ಇಸ್ ನಾಟ್ ಅ ಪಾರ್ಟ್, ಇಟ್ ಜಸ್ಟ್ ಕಮ್ಸ್ ಫ್ರಮ್ ಔಟ್ಸೈಡ್. ಹೊರಗಡೆಯಿಂದ ಬಂದು ಕಾಂಪ್ಲೆಕ್ಸ್ 4ಗೆ ಹೆಲ್ಪ್ ಮಾಡ್ತಾ ಇದೆ. ನಿನ್ನ ಹತ್ರ ಇಷ್ಟು ಇಲೆಕ್ಟ್ರಾನ್ ಇದೆ, ಇಷ್ಟು ಎಲೆಕ್ಟ್ರಾನ್ ಅನ್ನು ಇಟ್ಕೊಂಡ್ರೆ ನೀನೇ ಡೆಸ್ಟ್ರಾಯ್ ಆಗ್ತೀಯ, ನೀನೇ ನಾಶವಾಗ್ತೀಯ. ಸೊ ಆ ಎಲೆಕ್ಟ್ರಾನ್ಸ್ ಅನ್ನ ನನ್ ಕೊಡು ಅಂತ ಒಂಥರ ಸೇವೆ ಮಾಡೋದು, ಬೇಸಿಕ್ಲಿ ಸೋಷಿಯಲ್ ಸರ್ವಿಸ್ ಅಂತ ಹೇಳ್ಬೋದು. ಸೊ ದ್ಯಾಟ್ ಈಸ್ ಅವರ್ ಆಕ್ಸಿಜನ್ ಹಿಯರ್, ರೈಟ್? ಓಕೆ. ಈ ಸ್ಟೇಟ್ಮೆಂಟ್ಸ್ ಅಲ್ಲಿ ಗೊತ್ತಾಯ್ತಲ್ವಾ ಯಾವ್ದು ಸರಿ ಯಾವ್ದು ತಪ್ಪು? ಸೊ ಸ್ಟೇಟ್ಮೆಂಟ್ 1 and 4 ಆರ್ ಕರೆಕ್ಟ್, ರಾಂಗ್. 2 and 4 ಆರ್ ಕರೆಕ್ಟ್, ತಪ್ಪು. 1 and 2 ಆರ್ ಕರೆಕ್ಟ್, 4 ಇಸ್ ರಾಂಗ್. 1 and 3 ಆರ್ ಕರೆಕ್ಟ್, 2 ಇಸ್ ರಾಂಗ್. ಇಲ್ಲಿ ನೋಡ್ಕೊಳ್ಳಿ, 3 is also wrong, 4 is also wrong. So 1 and 2 are correct, ಹೌದು. 4 is wrong, yes. ಅಲ್ಲ ಮ್ಯಾಮ್ 3 is wrong ಕೂಡ ಹಾಕಿಲ್ಲ. ಸೊ ವಾಟ್? ಹಾಕಿಲ್ಲ ಅಂದರೆ ನೋ ಪ್ರಾಬ್ಲಮ್. ಇದು ಕರೆಕ್ಟ್ ಅಲ್ವಾ? ಕೊಟ್ಟಿರುವಂತಹ ಸಿಚುವೇಶನ್ಗೆ 1 and 2 are correct and 4 is wrong ಕರೆಕ್ಟ್ ಅಲ್ವಾ? ಸೊ ಅದಕ್ಕೆ ಮಾರ್ಕ್ ಮಾಡಿ, ಓಕೆನಾ? ಎಸ್. 2019 ಅಲ್ಲಿ ಕೇಳಿರುವಂತಹ ಪ್ರಶ್ನೆ, ಕೆಮಿಯಾಸ್ಮೋಟಿಕ್ ಸಿಂಥಸಿಸ್ ಆಫ್ ATP ಇನ್ ಫೋಟೋಸಿಂಥಸಿಸ್. ಇದರಲ್ಲಿ ಏನು ನಡೀತಾ ಇದೆ ಅಂತ. ಪ್ರೋಟಾನ್ಸ್ ಅಕ್ಯುಮುಲೇಟ್ ಇನ್ ದ ಇಂಟರ್ಮೆಂಬ್ರೇನಲ್ ಸ್ಪೇಸ್ ಆಫ್ ಕ್ಲೋರೋಪ್ಲಾಸ್ಟ್. ತಪ್ಪು. ಇಂಟರ್ಮೆಂಬ್ರೇನಲ್ ಸ್ಪೇಸ್ ಕ್ಲೋರೋಪ್ಲಾಸ್ಟ್ ಇನ್ವಾಲ್ವೇ ಆಗಲ್ಲ ಯಾವ ಕೆಲಸಕ್ಕೂ, ಅದು ಅದ್ರ ಪಾಡಿಗೆ ಜೀವನ ನಡೆಸ್ತಾ ಇದೆ. ಇಲ್ಲಿ ಸ್ಟ್ರೋಮಾ ಮಾತ್ರ ತಲೆ ಕೆಡಿಸ್ಕೊಳ್ತಾ ಇರೋದು, ಥೈಲಕಾಯ್ಡ್ ಮೆಂಬ್ರೇನ್ ಮಾತ್ರ ತಲೆ ಕೆಡಿಸ್ಕೊಳ್ತಾ ಇರೋದು. ಥೈಲಕಾಯ್ಡಲ್ಲಿ ಇರುವಂತಹ ಲ್ಯೂಮೆನ್ ಅದು ಮಾತ್ರ ತಲೆ ಕೆಡಿಸ್ಕೊಳ್ತಾ ಇರೋದು. ಇಂಟರ್ಮೆಂಬ್ರೇನ್ ಸ್ಪೇಸಿಗೆ ಏನು ಟೆನ್ಷನ್ ಇಲ್ಲ. ಸೊ ಇದು ತಪ್ಪಾಗುತ್ತೆ. ಪ್ರೋಟಾನ್ ಗ್ರೇಡಿಯಂಟ್ ಇಸ್ ನಾಟ್ ರಿಕ್ವೈರ್ಡ್. ತಪ್ಪು. ಎನಿ ಟೈಮ್ ಯು ಸಿ ATP ಸಿಂಥಸಿಸ್, ಪ್ರೋಟಾನ್ ಗ್ರೇಡಿಯಂಟ್ ಬೇಕೇ ಬೇಕು. ಆ ಪ್ರೋಟಾನ್ ಗ್ರೇಡಿಯಂಟ್ H+ ಇದು ಕಾನ್ಸಂಟ್ರೇಷನ್ ಡಿಫ್ರೆನ್ಸ್ ಕ್ರಿಯೇಟ್ ಆಗಿಲ್ಲ ಅಂದರೆ ಈ FOF1 ಮಾಲಿಕ್ಯೂಲ್ ಇದೆಯಲ್ವಾ, ಕ್ಲೋರೋಪ್ಲಾಸ್ಟ್ ಆಗಲಿ ಮೈಟೋಕಾಂಡ್ರಿಯಾದಲ್ಲಾಗಲಿ, ಅದು ಕುಂಭಕರ್ಣ ಇದ್ದಂಗೆ ಮಲ್ಕೊಂಬಿಡುತ್ತೆ. ಅದನ್ನು ಎಬ್ಸಕ್ಕೆ ನಮಗೆ H+ ಗ್ರೇಡಿಯಂಟ್ ಬೇಕೇ ಬೇಕು. ಸೊ ಆಪ್ಷನ್ 2 ತಪ್ಪು. ಪ್ರೋಟಾನ್ಸ್ ಅಕ್ಯುಮುಲೇಟ್ ಇನ್ ದ ಇಂಟರ್ಮೆಂಬ್ರೇನಲ್ ಸ್ಪೇಸ್ ಆಫ್ ಮೈಟೋಕಾಂಡ್ರಿಯಾನ್ ಅಂತ ಇದೆ. ಕೆಮಿಯಾಸ್ಮೋಟಿಕ್ ಅಂತ ಇದ್ದೀರಾ, ಮೈಟೋಕಾಂಡ್ರಿಯಾನ್ ಅಂತ ಇದ್ದೀರಾ. ಅದು ಹೇಗೆ? ಮೈಟೋಕಾಂಡ್ರಿಯಾನಲ್ಲಿ ಕೆಮಿಯಾಸ್ಮೋಟಿಕ್ ನಡೆಯಲ್ಲ, ಇಟ್ ಇಸ್ ಟೇಕಿಂಗ್ ಪ್ಲೇಸ್ ಇನ್ ಕ್ಲೋರೋಪ್ಲಾಸ್ಟ್. ಪ್ರೋಟಾನ್ಸ್ ಅಕ್ಯುಮುಲೇಟ್ ವಿದಿನ್ ದ ಲ್ಯೂಮೆನ್ ಆಫ್ ಥೈಲಕಾಯ್ಡ್. ಇದು ಸರಿಯಾಗಿರುವಂಥದ್ದು. ಲ್ಯೂಮೆನ್ ಥೈಲಕಾಯ್ಡ್ ಒಳಗಡೆ H+ ಜಾಸ್ತಿ ಆಗುತ್ತೆ, ಸ್ಟ್ರೋಮಾದಲ್ಲಿ ಕಮ್ಮಿ ಆಗ್ತಾ ಹೋಗುವಂಥದ್ದು. ಕರೆಕ್ಟ್ ಅಲ್ವಾ? ಎಸ್. ಟ್ರೈಪಾಲ್ಮಿಟಿನ್ ಇಸ್ ಯೂಸ್ಡ್ ಆಸ್ ಅ ರೆಸ್ಪಿರೇಟರಿ ಸಬ್ಸ್ಟ್ರೇಟ್. ಇದು ರೆಸ್ಪಿರೇಟರಿ ಕೋಶಿಯಂಟ್ ಮೇಲೆ ಕೇಳಿರುವಂತಹ ಪ್ರಶ್ನೆ. ದ ಪ್ರೋಸೆಸ್ ಕನ್ಸ್ಯೂಮ್ಸ್ 145 molecules of oxygen and releases 102 molecule of CO2. Then RQ would be, I would suggest ಈ ನಂಬರ್ ಕೊಟ್ಟಿದ್ದಾರೆ ಅಂತ ಕೂತ್ಕೊಂಡು ಕ್ಯಾಲ್ಕುಲೇಟ್ ಮಾಡ್ಕೊಳಕ್ಕೆ ಹೋಗಬೇಡಿ, ಬಿಕಾಸ್ ಇಟ್ ಇಸ್ ಆಲ್ರೆಡಿ ಗಿವೆನ್ ಇನ್ ಯುವರ್ NCERT that the answer is 0.7.
0.7 ಇಲ್ಲ ನಿಮಗೆ 0.7 ಅಂತ ಮರ್ತು ಹೋಗಿದ್ರೆ ಬೇಕಾದರೆ ಕೂತ್ಕೊಂಡು ಕ್ಯಾಲ್ಕುಲೇಟ್ ಮಾಡಬಹುದು. ಬಟ್ ಫಾರ್ ಫ್ಯಾಟ್ ಇಟ್ ಇಸ್ ಗಿವೆನ್ ಎಸ್ 0.7, ಸೊ ಯು ಕ್ಯಾನ್ ಡೈರೆಕ್ಟ್ಲಿ ಆಪ್ಟ್ ಫಾರ್ ದಿ ಆನ್ಸರ್. 0.5 ಅಂತ ಎಲ್ಲೋ ಮೆನ್ಷನ್ ಮಾಡಿಲ್ಲ. ಈ 1 ಅನ್ನೋದು ಕಾರ್ಬೋಹೈಡ್ರೇಟಿಗೆ ಆಗುತ್ತೆ, ಕಾರ್ಬ್ಸ್ ಅಂತ ಬರಿತಾ ಇದ್ದೀನಿ. 1.4 ಆಗಬಹುದಾ? ಎಸ್, ಇದು ಕೂಡ ಸಾಧ್ಯ ಇದೆ. ಇದು ಆರ್ಗ್ಯಾನಿಕ್ ಆಸಿಡ್ಸಿಗೆ ಸಾಧ್ಯ ಇದೆ. ಮೋರ್ ದೆನ್ 1 ಅಂತೀವಲ್ವಾ, ದಿಸ್ ಇಸ್ ಫಾರ್ ಆರ್ಗ್ಯಾನಿಕ್ ಆಸಿಡ್ಸ್. ಓಕೆ, ಬಿಕಾಸ್ ಆರ್ಗ್ಯಾನಿಕ್ ಆಸಿಡ್ಸ್ ಏನು ಮಾಡುತ್ತೆ ಗೊತ್ತಾ, ರೆಡಿಲಿ ಅದರ ಕಾರ್ಬನ್ ಅನ್ನು ರಿಲೀಸ್ ಮಾಡೋ ಎಬಿಲಿಟಿ ಇಟ್ಕೊಂಡಿದೆ. ಈ ಕಾರ್ಬೋಹೈಡ್ರೇಟ್, ಫ್ಯಾಟ್ ಮತ್ತು ಪ್ರೋಟೀನಿಗೆ ಅದರ ಕಾರ್ಬನ್ ಅಂದರೆ ತುಂಬ ಇಷ್ಟ. ಸೊ ಮೆಲ್ಲ ಬೇಕಾ ಬೇಡವಾ ಅಂತ ಕಾರ್ಬನ್ ರಿಲೀಸ್ ಮಾಡುತ್ತೆ. ಆರ್ಗ್ಯಾನಿಕ್ ಆಸಿಡ್ಸ್ ಆರ್ ನಾಟ್ ಲೈಕ್ ದ್ಯಾಟ್. ತಗೋ ನನ್ನ ಕಾರ್ಬನ್ ಡೈಆಕ್ಸೈಡ್ ಹೋಗ್ಲಿ ಆಗ್ತಾರೆ. ದ್ಯಾಟ್ ಈಸ್ ದ ಮೈಂಡ್ ಸೆಟ್ ದಟ್ ದೇ ಹ್ಯಾವ್. ಸೊ 1 ಮೇಲೆ ಇದ್ರೆ ಆರ್ಗ್ಯಾನಿಕ್ ಆಸಿಡ್. ಇಲ್ಲಿ ಇನ್ನೊಂದು ಕೊಡ್ತೀನಿ ನಾನು, ಎನೆರೋಬಿಕ್ ರೆಸ್ಪಿರೇಷನ್ಗೆ ಬುಕ್ಕಲ್ಲಿ ಕೊಟ್ಟಿಲ್ಲ, ಮಕ್ಕಳು ಅದನ್ನು ಓದೋದು ಇಲ್ಲ. ಎನೆರೋಬಿಕ್ ಫಂಡ ಎಷ್ಟು ಚೆನ್ನಾಗಿದೆ ಅಂದರೆ, CO2 ಇವಾಲ್ವ್ ಆಗುತ್ತಾ ಎನೆರೋಬಿಕ್ ರೆಸ್ಪಿರೇಷನಲ್ಲಿ? ಹೌದು. ಸಪೋಸ್ ಯು ಆರ್ ಟೇಕಿಂಗ್ ಆಲ್ಕೋಹಾಲಿಕ್ ಫರ್ಮೆಂಟೇಷನ್, CO2 ರಿಲೀಸ್ ಆಗುತ್ತೆ. ಬಟ್ ಆಕ್ಸಿಜನ್ ಕನ್ಸ್ಯೂಮ್ ಆಗುತ್ತಾ? ನೋ. ಸೊ ಇಲ್ಲಿ ನಿಮಗೆ ಏನಾದರೂ ನಂಬರ್ ಸಿಗ್ಬೋದು, ಎಕ್ಸ್ ಅಂತ ಹಾಕೊಳ್ಳೋಣ. ಬಟ್ O2 ಇಸ್ ಇಟ್ ಕನ್ಸ್ಯೂಮ್ಡ್ ಇನ್ ಎನೆರೋಬಿಕ್ ರೆಸ್ಪಿರೇಷನ್? ನೋ. ಸೊ ಅದು 0 ಆಗುತ್ತೆ. ಆ್ಯಂಡ್ ಎನಿಥಿಂಗ್ ಡಿವೈಡೆಡ್ ಬೈ 0 ಇಸ್ ಇನ್ಫೈನೈಟ್. ಹಾಗೆ ಎನೆರೋಬಿಕ್ ರೆಸ್ಪಿರೇಷನ್ಗೆ RQ ಎಷ್ಟು? ಇನ್ಫಿನಿಟಿ ಅಥವಾ ಇನ್ಫೈನೈಟ್ ಸಿಗುತ್ತೆ. 2018 ಕೇಳಿರುವಂತಹ ಪ್ರಶ್ನೆ, ಇನ್ ದ ಮೇಸ್ ಪ್ಲಾಂಟ್ CO2 fixation occurs in both mesophyll and bundle sheath cells. The enzymes involved in these cells for the process respectively are ಅಂತ ಕೇಳಿದ್ದಾರೆ. ಮೇಸ್ ಪ್ಲಾಂಟ್ ಕೊಟ್ಟಿದ್ದಾರೆ. ಕೊಟ್ಟಿದ ತಕ್ಷಣ ನಾನು ಇಲ್ಲಿ C4 ಪ್ಲಾಂಟ್ ಅಂತ ಬರಿತಾ ಇದ್ದೀನಿ. ನಿಮಗೆ ಕೂಡ ಎಕ್ಸಾಮ್ ಹಾಲಲ್ಲಿ ಓಕೆ ದಿಸ್ ಇಸ್ ಅನ್ ಎಕ್ಸಾಂಪಲ್ ಆಫ್ C4 ಪ್ಲಾಂಟ್ ಅಂತ ಬರಬೇಕು. ಮೇಸ್ ಪ್ಲಾಂಟ್ ಓದಿದ ತಕ್ಷಣ ಅದು ಬಂದಿಲ್ಲ ಅಂದರೆ ಮೀಸೋಫಿಲ್, ಬಂಡಲ್ ಶೀತ್ ಎರಡು ಮೆನ್ಷನ್ ಮಾಡಿದ್ದಾರೆ, ಅಲ್ಲಾದರೂ C4 ಪ್ಲಾಂಟ್ಸ್ ಅಂತ ನಿಮಗೆ ನೆನಪಾಗಬೇಕು. ದ ಎನ್ಸೈಮ್ಸ್ ಇನ್ವಾಲ್ವ್ ಇನ್ ದೀಸ್ ಸೆಲ್ಸ್ ಫಾರ್ ದ ಪ್ರೋಸೆಸ್ ರೆಸ್ಪೆಕ್ಟಿವ್ಲಿ ಆರ್ ಅಂತ. ಮೀಸೋಫಿಲ್ ಅಲ್ಲಿ C4 ಪಾತ್ವೆ ನಡೀತಾ ಇರೋದು. ಸೊ ಇಟ್ ಹ್ಯಾಸ್ ಟು ಬಿ ಪೆಪ್ಕೇಸ್, ದಟ್ ಈಸ್ PEP ಕಾರ್ಬಾಕ್ಸಿಲೇಸ್. ಬಂಡಲ್ ಶೀತಲ್ಲಿ C3 ನಡೀತಾ ಇದೆ, ದೆನ್ ಇಟ್ ಹ್ಯಾಸ್ ಟು ಬಿ ರುಬಿಸ್ಕೋ. ಸೊ ಆಪ್ಷನ್ 4 ನಮ್ಮ ಆನ್ಸರ್ ಆಗೋದು ಹಿಯರ್. ಸ್ವಲ್ಪ ಅಲೈನ್ಮೆಂಟ್ ತಪ್ಪಿದೆ, ಪ್ಲೀಸ್ ಅಡ್ಜಸ್ಟ್. ಮುಂದೆ ಹೋಗೋಣ. 2018 ಕೇಳಿರುವಂತಹ ಪ್ರಶ್ನೆ, ದ ಫಾಲೋವಿಂಗ್ ರಿಯಾಕ್ಷನ್ ಐಡೆಂಟಿಫೈ ಎಕ್ಸ್ ಅಂಡ್ ವೈ ರೆಸ್ಪೆಕ್ಟಿವ್ಲಿ ಅಂತ ಇದೆ. ಪೈರುವಿಕ್ ಆಸಿಡ್ CoA ಪ್ಲಸ್ NAD ಪ್ಲಸ್ ಇನ್ ದ ಪ್ರೆಸೆನ್ಸ್ ಆಫ್ ಮೆಗ್ನೇಷಿಯಂ, ಹಾಗೆ ಓಕೆ N ಅಂತ ಹಾಕಿದರೆ, Y ಪ್ಲಸ್ CO2 ಪ್ಲಸ್ NaDH ಪ್ಲಸ್ H ಪ್ಲಸ್ ಅಂತ ಹಾಕಿದ್ದಾರೆ. ಓಕೆನಾ? ಸೊ ಲೆಟ್ ಸಿ ವಾಟ್ ದ ಆನ್ಸರ್ ಇಸ್. ಇದು ಲಿಂಕ್ ರಿಯಾಕ್ಷನ್, ನೆನ್ಪಿಟ್ಕೊಳ್ಳಿ. ಇದು ಲಿಂಕ್ ರಿಯಾಕ್ಷನ್. ದಿಸ್ ಲಿಂಕ್ಸ್ ಗ್ಲೈಕೋಲೈಸಿಸ್ ಟು ಕ್ರೆಬ್ಸ್ ಸೈಕಲ್. ಓಕೆ, ಸೊ ವೈ ಏನಾಗಬೇಕು ಇಲ್ಲಿ? 3 ಕಾರ್ಬನ್ pyruvic acid converts into a 2 carbon molecule called as acetyl coenzyme A. ಓಕೆ, ಸೊ ನಮ್ಮಲ್ಲಿ ಆಪ್ಷನ್ A ಕೂಡ ಆಗಿರಬಹುದು, B ಕೂಡ ಆಗಿರಬಹುದು, C ಕೂಡ ಆಗಿರಬಹುದು. ರೈಟ್? ಸೊ ಎಸಿಟೈಲ್ ಕೋಎನ್ಸೈಮ್ A ಹೌದು. ಎನ್ಸೈಮ್ ಯಾವುದು? ಪೈರುವೇಟ್ ಡಿಹೈಡ್ರೋಜನೇಸ್ ಅನ್ನೋ ಎನ್ಸೈಮ್. ಓಕೆ, ಸೊ ಆಲ್ ರೈಟ್, ಇಲ್ಲಿ XY ರೆಸ್ಪೆಕ್ಟಿವ್ಲಿ ಅಂತ ಕೇಳಿದ್ದಾರೆ. ಸೊ X ವಿಲ್ ಬಿಕಮ್ pyruvate dehydrogenase, acetyl coenzyme A will become Y. So option C ಇಲ್ಲಿ ನಮ್ಮ ಆನ್ಸರ್ ಆಗುತ್ತೆ. ಓಕೆ, ಎಸ್. 2017 ಕೇಳಿರುವಂತಹ ಪ್ರಶ್ನೆ, ಔಟ್ಕಮ್ ಆಫ್ ಕ್ಯಾಲ್ವಿನ್ ಸೈಕಲ್ ಇನ್ಕ್ಲೂಡ್ಸ್. ಕ್ಯಾಲ್ವಿನ್ ಸೈಕಲ್ ಅಂದ್ರೆ C3 ಪಾತ್ವೆ. ಸೊ ಕ್ಯಾಲ್ವಿನ್ ಸೈಕಲ್ ಇಂದ ಏನ್ ಆಗ್ತಾ ಇದೆ ಅಂತ ಕೇಳಿರೋದು. ಕ್ಯಾಲ್ವಿನ್ ಸೈಕಲ್ ಇಸ್ ಫಿಕ್ಸಿಂಗ್ CO2 ಟು ಗಿವ್ ಕಾರ್ಬನ್ ಡೈಆಕ್ಸೈಡ್, ಟು ಗಿವ್ ಟು ಗಿವ್ ಗ್ಲೂಕೋಸ್. ಸ್ಪೆಸಿಫಿಕಲಿ ಕಾರ್ಬೋಹೈಡ್ರೇಟ್ ಅಲ್ಲ, ಗ್ಲೂಕೋಸ್ ಅಂತ ಹೇಳ್ಕೊಳ್ಳಿ. ಸೊ ಆ ಗ್ಲೂಕೋಸ್ ಪ್ರೊಡಕ್ಷನ್ ಆಗಬೇಕಾದ್ರೆ ಔಟ್ಕಮ್ ಕೇಳಿರೋದು, ಇನ್ಪುಟ್ ಕೇಳಿಲ್ಲ. ವಾಟ್ ಈಸ್ ಕಮಿಂಗ್ ಔಟ್? 6 CO2 ಕೊಟ್ಟಿದ್ದಾರೆ, ಇದು ತಪ್ಪು. CO2 ಇಸ್ ಕನ್ಸ್ಯೂಮ್ಡ್, ಇಟ್ ಇಸ್ ನಾಟ್ ಕಮಿಂಗ್ ಔಟ್. ಸೊ either B ಅಥವಾ D ನಮ್ಮ ಆನ್ಸರ್ ಆಗುತ್ತೆ. ಸೊ ಲೆಟ್ ಸಿ, ಔಟ್ಕಮ್ ಕೇಳಿರೋದು 1 ಗ್ಲೂಕೋಸ್ ಮಾಲಿಕ್ಯೂಲ್ ಪ್ರೊಡ್ಯೂಸ್ ಆಗುತ್ತೆ, ಹೌದು. 18 ADP, ಒಂದು ಸೈಕಲಲ್ಲಿ 3 ATP ಹೋಗಿ ಅದರಿಂದ 3 ADP ಬರುತ್ತೆ. ಒಂದು ಗ್ಲೂಕೋಸ್, ಇಫ್ 1 ಗ್ಲೂಕೋಸ್ ಐ ಆಮ್ ಸೇಯಿಂಗ್ C6H12O6, 6 ಕಾರ್ಬನ್ ಬೇಕಾ? ಸೊ 6 CO2 ಫಿಕ್ಸ್ ಆಗಬೇಕು. ಹಾಗಾದರೆ
6CO2 ಫಿಕ್ಸ್ ಆಗಬೇಕಾದ್ರೆ 18 ATP ಕನ್ಸ್ಯೂಮ್ ಆಗುತ್ತೆ ಆ್ಯಂಡ್ 12 NADPH ಕನ್ಸ್ಯೂಮ್ ಆಗುತ್ತೆ. ಇದೇನಾಯಿತು, ಇದು ಇನ್ಪುಟ್ ಆಯಿತು. ಔಟ್ಕಮ್ ಎಷ್ಟು? 1 ಗ್ಲೂಕೋಸ್, 18 ADP and 12 NADP. Option D will become the answer here. Number of ATP molecules 2017 ಅಲ್ಲಿ ಕೇಳಿರೋದು. Number of ATP molecules utilized for the breakdown of 1 molecule of glucose during glycolysis. Utilized ಕೇಳಿದ್ದಾರೆ ಮಕ್ಕಳೇ. ಒಂದು ಗ್ಲೂಕೋಸ್ ಗ್ಲೈಕೋಲೈಸಿಸ್ ಎಂಟ್ರಿ ಹೊಡಿತಾ ಇದೆ, ಎಷ್ಟು ATP ಕನ್ಸ್ಯೂಮ್ ಆಗುತ್ತೆ? 2. ಒಂದು ಗ್ಲೂಕೋಸ್ ವೆನ್ ಇಟ್ ಕನ್ವರ್ಟ್ಸ್ ಟು ಗ್ಲೂಕೋಸ್ 6-phosphate, ಇನ್ನೊಂದು ವೆನ್ ಫ್ರಕ್ಟೋಸ್ ಕನ್ವರ್ಟ್ಸ್ ಇಂಟು ಫ್ರಕ್ಟೋಸ್ 1,6 ಬಿಸ್ಫಾಸ್ಫೇಟ್. ಕರೆಕ್ಟ್ ಅಲ್ವಾ? ಸೊ ಆಪ್ಷನ್ 2. 2016 ಅಲ್ಲಿ ಕೇಳಿರುವಂತಹ ಇನ್ನೊಂದು ಪ್ರಶ್ನೆ. ಅ ಪ್ಲಾಂಟ್ ಇಸ್ ಪ್ರೊವೈಡೆಡ್ ವಿತ್ ಐಡಿಯಲ್ ಕಂಡೀಷನ್ ಫಾರ್ ಫೋಟೋಸಿಂಥಸಿಸ್ ಸಪ್ಲೈಡ್ ವಿತ್ ಐಸೋಟೋಪ್ C14CO2. When the products of the process are analyzed carefully, what would be the nature of products? ಆ C14 ಅಂತ CO2 ಅನ್ನ ಲೇಬಲ್ ಮಾಡಿಕೊಂಡು ಅದನ್ನ ಗಿಡಗಳಿಗೆ ಕೊಡ್ತಾರೆ. ಈ CO2 ಎಲ್ಲಿ ಹೋಗುತ್ತೆ ಅಂತ ಕೇಳ್ತಾ ಇದ್ದಾರೆ. ಓಕೆ, both glucose and oxygen are labeled. Only oxygen is labeled, but glucose is normal. Both glucose and oxygen are normal. Only glucose is labeled and oxygen is normal. ನೋಡಿ ನೆನಪಿರ್ಲಿ, ಫೋಟೋಸಿಂಥಸಿಸ್ ಆಗಬೇಕಾದ್ರೆ ಐ ಆಮ್ ರೈಟಿಂಗ್ ಎನ್ ಇಕ್ವೇಶನ್ ಫಾರ್ ಫೋಟೋಸಿಂಥಸಿಸ್. ಇದನ್ನ ಬ್ಯಾಲೆನ್ಸ್ ಮಾಡಿಲ್ಲ. ಸೊ ಹೀಗಿರುತ್ತೆ ಅಲ್ವಾ? ಪ್ಲಸ್ H2O. ದಿಸ್ ಇಸ್ ಅ ಕಂಪ್ಲೀಟ್ ಇಕ್ವೇಶನ್. CO2 is converted into what? Glucose. H2O ಸ್ಪ್ಲಿಟ್ ಆಗಿ ನಮಗೆ ಆಕ್ಸಿಜನ್ ಸಿಗುವಂಥದ್ದು. ಸೊ CO2 ನೀವು ಲೇಬಲ್ ಮಾಡಿದ್ದೀರಾ, ಸೊ ಗ್ಲೂಕೋಸ್ ಲೇಬಲ್ ಆಗುತ್ತೆ. ಬಟ್ ವಾಟರನ್ನು ನೀವು ಲೇಬಲ್ ಮಾಡಿದ್ದೀರಾ? ಇಲ್ಲ. ಸೊ ವಾಟರ್ ಇಸ್ ಗೋಯಿಂಗ್ ಟು ಸ್ಪ್ಲಿಟ್ ಟು ಗಿವ್ ರೈಸ್ ಟು ಆಕ್ಸಿಜನ್. ಸೊ ಆಕ್ಸಿಜನ್ ಇಸ್ ನಾರ್ಮಲ್. ಆಪ್ಷನ್ ಡಿ ಬಿಕಮ್ಸ್ ದಿ ಆನ್ಸರ್. ಈ ಪ್ರಶ್ನೆ ನೋಡೋಣ. ಆ್ಯಂಡ್ ಇದು 2015 ಅಲ್ಲಿ ಕೇಳಿರುವಂತಹ ಪ್ರಶ್ನೆ. ಪೈರುವೇಟ್, ನಿಮಗೆ ಕರೆಕ್ಟ್ ಸ್ಟೇಟ್ಮೆಂಟ್ ಹುಡುಕ್ಬೇಕಾಗಿರೋದು. ಪೈರುವೇಟ್ ಇಸ್ ಫಾರ್ಮ್ಡ್ ಇನ್ ದ ಮೈಟೋಕಾಂಡ್ರಿಯಲ್ ಮ್ಯಾಟ್ರಿಕ್ಸ್ ಅಂತ ಇದೆ. ಇದು ತಪ್ಪು. ಬಿಕಾಸ್ ನಮಗೆ ಗೊತ್ತು ಪೈರುವೇಟ್ ಫಾರ್ಮೇಷನ್ ಆಗೋದು ಡ್ಯೂರಿಂಗ್ ಗ್ಲೈಕೋಲೈಸಿಸ್ ಆ್ಯಂಡ್ ಅದು ಸೈಟೋಪ್ಲಾಸಮ್ ಅಲ್ಲಿ ನಡೆಯುವಂಥದ್ದು. ಡ್ಯೂರಿಂಗ್ ದ ಕನ್ವರ್ಷನ್ ಆಫ್ ಸಕ್ಸಿನೈಲ್ CoA to succinic acid, a molecule of ATP is synthesized. ನೋಡಿ, ದೋ ವಿ ಸೇ ಒಂದು GTP is equal to ATP ಅಂತ, ಬಟ್ ನೀವು ಅಪ್ರೈಟ್ ATP ಪ್ರೊಡಕ್ಷನ್ ಆಗ್ತಾ ಇದೆ ಅಂತ ಹೇಳುವಂಗಿಲ್ಲ. ಕರೆಕ್ಟ್ ಅಲ್ವಾ? ಆದರೂ ಈ ಸ್ಟೇಟ್ಮೆಂಟ್ ಅನ್ನು ಹೋಲ್ಡಲ್ಲಿ ಇಡೋಣ. ಲೆಟ್ ಸಿ C and D ಅದರಲ್ಲಿ ಏನಾದರೂ ತಪ್ಪಿದೆಯಾ ಸರಿ ಇದೆಯಾ ಅಂತ ನೋಡ್ಕೊಳ್ಳೋಣ. ಆಕ್ಸಿಜನ್ ಇಸ್ ವೈಟಲ್ ಇನ್ ರೆಸ್ಪಿರೇಷನ್ ಫಾರ್ ರಿಮೂವಲ್ ಆಫ್ ಹೈಡ್ರೋಜನ್. ಎಸ್. ಆ್ಯಂಡ್ ಆಲ್ಸೋ ಇಲೆಕ್ಟ್ರಾನ್ ಅಲ್ವಾ? ಇಲೆಕ್ಟ್ರಾನ್ ಅನ್ನು ಅಕ್ಸೆಪ್ಟ್ ಮಾಡ್ತಾ ಇದೆ. ಹೌ ಡು ಯು ರೈಟ್ ದ ಲಾಸ್ಟ್ ಸ್ಟೆಪ್ ಇನ್ ಆಕ್ಸಿಡೇಟಿವ್ ಫಾಸ್ಫೋರಿಲೇಷನ್ ಅಥವಾ ATP ಪ್ರೊಡಕ್ಷನ್? ನಾವು ಆಕ್ಸಿಜನ್ ಬರ್ತಾ ಇದೆ, ಬಂದು 2 ಇಲೆಕ್ಟ್ರಾನ್ ಅನ್ನು ಆಕ್ಸೆಪ್ಟ್ ಮಾಡುತ್ತೆ. 2 ನೆಗೆಟಿವ್ ಅಂದರೆ ಎಲೆಕ್ಟ್ರಾನ್ ಅನ್ನು ಆಕ್ಸೆಪ್ಟ್ ಮಾಡಿದ್ರೆ ಅದನ್ನು ನ್ಯೂಟ್ರಲೈಸ್ ಮಾಡೋಕ್ಕೆ 2 ಪಾಸಿಟಿವ್ ಪ್ರೋಟಾನ್ ಅನ್ನು ಕೂಡ ತಗೊಳುತ್ತೆ, ವಿಚ್ ಇಸ್ ಗೋಯಿಂಗ್ ಟು ಗಿವ್ ರೈಸ್ ಟು ಅ ಮಾಲಿಕ್ಯೂಲ್ ಆಫ್ ವಾಟರ್. ಅದಕ್ಕಿಲ್ಲಿ ½ O2 ಅಂತ ಹಾಕೊಳ್ಳೋಣ. ಸೊ ಇಟ್ ಈಸ್ ರಿಮೂವಿಂಗ್ ಅಥವಾ ಅಕ್ಸೆಪ್ಟಿಂಗ್ ಎಲೆಕ್ಟ್ರಾನ್ ಅಂಡ್ ಆಲ್ಸೋ ರಿಮೂವಿಂಗ್ ಹೈಡ್ರೋಜನ್ ಹೇಳಿದರೆ ತಪ್ಪಾಗಲ್ಲ. ಸೊ ಇದು ಕೂಡ ಸರಿ ಆಯಿತು. ಆಲ್ ರೈಟ್, ಇದು ತಪ್ಪು. ದೆರ್ ಇಸ್ ಕಂಪ್ಲೀಟ್ ಬ್ರೇಕ್ ಡೌನ್ ಆಫ್ ಗ್ಲೂಕೋಸ್ ಇನ್ ಫರ್ಮೆಂಟೇಷನ್. ಇದು ಕೂಡ ತಪ್ಪು. ಕಂಪ್ಲೀಟ್ ಬ್ರೇಕ್ ಡೌನ್ ಆಗ್ತಾ ಇಲ್ಲ. ಎಷ್ಟು ಬ್ರೇಕ್ ಡೌನ್ ಆಗ್ತಾ ಇದೆ ಅಂತ ಕೇಳಿದ್ರೆ ಇಟ್ ಈಸ್ ನಾಟ್ ಈವನ್. ಸಿ, ನೀವು ಗ್ಲೂಕೋಸ್ ಫರ್ಮೆಂಟೇಷನಲ್ಲಿ ಏನು ಮಾಡ್ತಾ ಇದ್ದೀರಾ? ಪೈರುವೇಟಿಗೆ ಬ್ರೇಕ್ ಡೌನ್ ಆಗ್ತಾ ಇದೆ. ಪೈರುವೇಟಿಂದ ಅದು ಲ್ಯಾಕ್ಟಿಕ್ ಆ್ಯಸಿಡಿಗೆ ಕನ್ವರ್ಟ್ ಆಗ್ಬೋದು, ಇಲ್ಲ ಆಲ್ಕೋಹಾಲಿಕ್ ಫರ್ಮೆಂಟೇಷನಿಗೆ ಎಂಟ್ರಿ ಹೊಡಿಬಹುದು. ಸೊ ಬೇಸಿಕ್ಲಿ ಕಂಪ್ಲೀಟ್ ಬ್ರೇಕ್ ಡೌನ್ ಅಂತೂ ಆಗ್ತಾ ಇಲ್ಲ. ಕಂಪ್ಲೀಟ್ ಬ್ರೇಕ್ ಡೌನ್ ಆಗ್ತಾ ಇರೋದು ರೆಸ್ಪಿರೇಷನ್, ಏರೋಬಿಕ್ ರೆಸ್ಪಿರೇಷನಲ್ಲಿ ಮಾತ್ರ. ಕರೆಕ್ಟ್ ಅಲ್ವಾ? ಗ್ಲೂಕೋಸ್ ಅಲ್ಲಿ ವಾಟ್ ಯು ಫೈಂಡ್ ಇಸ್ ಬೇಸಿಕ್ಲಿ 6 ಕಾರ್ಬನ್ ಮಾಲಿಕ್ಯೂಲ್ಸ್. ಆ 6 ಕಾರ್ಬನ್ ಮಾಲಿಕ್ಯೂಲ್ ಕೂಡ ರಿಲೀಸ್ ಆಗುತ್ತೆ ಇಫ್ ಇಟ್ ಇಸ್ ಏರೋಬಿಕ್ ರೆಸ್ಪಿರೇಷನ್. ಸೊ ಕಂಪ್ಲೀಟ್ ಬ್ರೇಕ್ ಡೌನ್ ಆಗುತ್ತೆ. ಸೊ ಇದು ಕೂಡ ತಪ್ಪಾಯಿತು. ಇನ್ ದಿಸ್ ಕೇಸ್ ಇದು ಕೂಡ ತಪ್ಪಾಗಿದೆ. ಸೊ ಆಪ್ಷನ್ ಸಿ ಬಿಕಮ್ಸ್ ದ ರೈಟ್ ಆನ್ಸರ್. ಬಿಕಾಸ್ ಇಲ್ಲಿ ಅವರು ATP ಕೊಟ್ಟಿದ್ದಾರೆ, GTP ಕೊಟ್ಟರೆ that would be the correct statement. However, statement C is surely correct. ಸೊ ಅದನ್ನು ಮಾರ್ಕ್ ಮಾಡ್ತಾ ಇದ್ದೀವಿ ಆಸ್ ಆನ್ಸರ್.
ನೆಕ್ಸ್ಟ್ ಈ ಪ್ರಶ್ನೆಯನ್ನ ನೋಡೋಣ. ಇಲ್ಲಿ ಅಗೇನ್ ಎನರೋಬಿಕ್ ರೆಸ್ಪಿರೇಷನ್ ಇನ್ ಯೀಸ್ಟ್ ಅಂತ ಕೇಳ್ತಾ ಇದ್ದಾರೆ. ದಿಸ್ ಇಸ್ ಬೇಸಿಕ್ಲಿ ಆಲ್ಕೋಹಾಲಿಕ್ ಫರ್ಮೆಂಟೇಷನ್ ಅಂತ ಗೊತ್ತಾಯ್ತು. ಯೀಸ್ಟ್ ಮೆನ್ಷನ್ ಮಾಡಿದ್ದಾರೆ ಅಲ್ವಾ. ಲ್ಯಾಕ್ಟಿಕ್ ಆಸಿಡ್ ನೀವು ಮಸಲ್ ಸೆಲ್ಸ್ ಅಲ್ಲಿ ನೋಡ್ತೀರಾ. ಯೀಸ್ಟ್ ಅಂದ್ರೆ ಆಲ್ಕೋಹಾಲಿಕ್ ಫರ್ಮೆಂಟೇಷನ್ ಅಂತ ಗೊತ್ತು. ಪಾಥ್ವೇನ ಕೊಟ್ಟಿದ್ದಾರೆ. ಪೈರುವೇಟ್ ಇಸ್ ಕನ್ವರ್ಟಿಂಗ್ ಇಂಟು ಬಿ ಮತ್ತೆ ಬಿ ಇಸ್ ಕನ್ವರ್ಟಿಂಗ್ ಇಂಟು ಎ ಅಂಡ್ ಅಲ್ಲಿ ಸೈಲಲ್ಲಿ ಸಿ ಕೂಡ ರಿಲೀಸ್ ಆಗ್ತಾ ಇದೆ. ಸೊ ಈ ನಾನು ಪಾಥ್ವೇ ಅಂತ ತಗೊಂಡ್ರೆ ಯಾವುದು ಆಲ್ಕೋಹಾಲಿಕ್ ಫರ್ಮೆಂಟೇಷನ್ ಅಂತ, ಪೈರುವೇಟ್ ವಿಚ್ ಇಸ್ ಪ್ರೊಡ್ಯೂಸ್ಡ್ ಇನ್ ಗ್ಲೈಕೋಲೈಸಿಸ್, ಅದ್ರ ಹತ್ರ 3 ಕಾರ್ಬನ್ ಇರೋದು. ಇದು ಫಸ್ಟ್ 2 ಕಾರ್ಬನ್ ಇರುವಂಥ ಎಸಿಟಾಲ್ಡಿಹೈಡ್ಗೆ ಕನ್ವರ್ಟ್ ಆಗುತ್ತೆ. ಎಸಿಟಾಲ್ಡಿಹೈಡ್ ಜೊತೆ ಒಂದು CO2 ಕೂಡ ಅಲ್ಲಿ ಪ್ರೆಸೆಂಟ್ ಇದೆ. ಸೊ ದಿಸ್ CO2 ಇಸ್ ಗೆಟಿಂಗ್ ರಿಲೀಸ್ಡ್, ಕರೆಕ್ಟ್ ಅಲ್ವಾ. ಸೊ ದರ್ ಇಸ್ ಪೈರುವೇಟ್ ವಿಚ್ ಹ್ಯಾಸ್ 3 ಕಾರ್ಬನ್ ವಿಚ್ ಇಸ್ ಗೆಟಿಂಗ್ ಕನ್ವರ್ಟೆಡ್ ಇಂಟು ಎಸಿಟಾಲ್ಡಿಹೈಡ್. ಅದ್ರ ಹತ್ರ 2 ಕಾರ್ಬನ್ ಇದೆ, 1 ಕಾರ್ಬನ್ ಎಲ್ಲಿ ಹೋಯ್ತು, ಇಟ್ ಇಸ್ ರಿಲೀಸ್ಡ್ ಇನ್ ದ ಫಾರ್ಮ್ ಆಫ್ CO2. ಈ ಅಸಿಟಾಲ್ಡಿಹೈಡ್ ಮುಂದೆ ಹೋಗಿ ಆಲ್ಕೋಹಾಲ್ ಅನ್ನ ಪ್ರೊಡ್ಯೂಸ್ ಮಾಡುವಂಥದ್ದು. ಸೊ ನಾವು ಯು ಕ್ಯಾನ್ ಸಿ ಪೈರುವೇಟ್ ಎಸಿಟಾಲ್ಡಿಹೈಡ್ಗೆ ಕನ್ವರ್ಟ್ ಆಗ್ತಾ ಇದೆ ಅಂಡ್ ಈ ಎಸಿಟಾಲ್ಡಿಹೈಡ್ ಆಲ್ಕೋಹಾಲಿಗೆ ಕನ್ವರ್ಟ್ ಆಯಿತು ಅಂಡ್ ಸಿ ವಿಲ್ ಬಿಕಮ್ CO2. ಸೊ ಎ ಇಸ್ ಆಲ್ಕೋಹಾಲ್ ಅಥವಾ ಎಥೆನಾಲ್ ಟು ಬಿ ವೆರಿ ಪ್ರಿಸೈಸ್, ಬಿ ವಿಲ್ ಬಿಕಮ್ ಎಸಿಟಾಲ್ಡಿಹೈಡ್ ಮತ್ತೆ ಸಿ ಬಿಕಮ್ಸ್ CO2. ಸೊ ಇಲ್ಲಿ ನಮ್ಮ ಆನ್ಸರ್ ಆಪ್ಷನ್ ಡಿ ಆಗುವಂಥದ್ದು, ಕರೆಕ್ಟ್ ಅಲ್ವಾ. ಎಸ್, ಈ ರೆಪ್ರೆಸೆಂಟೇಷನ್ ನಿಮ್ಮ ಬುಕ್ಕಲ್ಲಿ ಇದೆ. ನೆಕ್ಸ್ಟ್ ಹೈಬರ್ನೇಟಿಂಗ್ ಆನಿಮಲ್ಸ್ ನೋಡಿ, 2015 ಅಲ್ಲಿ ಕೊಟ್ಟಿರುವಂಥ ಪ್ರಶ್ನೆ ಸ್ವಲ್ಪ ಕಷ್ಟ ಇರಬಹುದು. ಹೈಬರ್ನೇಟಿಂಗ್ ಆನಿಮಲ್ಸ್ ಹ್ಯಾವ್ ಟಿಶ್ಯೂಸ್ ಕಂಟೈನಿಂಗ್ ಮೈಟೋಕಾಂಡ್ರಿಯಾ ವಿತ್ ಅ ಮೆಂಬ್ರೇನ್ ಪ್ರೋಟೀನ್ that accelerates electron transport while blocking the synthesis of ATP. ವಾಟ್ ಇಸ್ ದ ಕಾನ್ಸಿಕ್ವೆನ್ಸ್ ಆಫ್ ದಿಸ್? ಇದಕ್ಕೆ ನಿಮಗೆ ನಿಮ್ಮ ಎಲೆಕ್ಟ್ರಾನ್ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಇದು ಪಾಥ್ವೇ ಏನಿದೆ ಅದು ಕರೆಕ್ಟಾಗಿ ಅರ್ಥ ಆಗಬೇಕು. ಇಂಥ ಡಿಫಿಕಲ್ಟ್ ಕ್ವೆಶನ್ಸ್ ಟು ಬಿ ವೆರಿ ಫ್ರ್ಯಾಂಕ್ ಇವಾಗ ಕೇಳಲ್ಲ. ದೇ ಡೋಂಟ್ ಆಸ್ಕ್ ಸಚ್ ಅಪ್ಲಿಕೇಶನ್ ಬೇಸ್ಡ್ ಕ್ವೆಶನ್ಸ್. ಸೊ ಹೈಬರ್ನೇಟ್ ಮಾಡುವಂಥ ಆನಿಮಲ್ಸ್ ಇದು ಟಿಶ್ಯೂಸಲ್ಲಿ ಮೈಟೋಕಾಂಡ್ರಿಯಾ ಇರುತ್ತೆ ಆ್ಯಂಡ್ ಅದರಲ್ಲಿ ಎಲೆಕ್ಟ್ರಾನ್ ಟ್ರಾನ್ಸ್ಪೋರ್ಟ್ ಬೇಸಿಕ್ಲಿ ಆಕ್ಸಿಲರೇಟ್ ಆಗುತ್ತೆ ವೈಲ್ ಬ್ಲಾಕಿಂಗ್ ದ ಸಿಂಥಸಿಸ್ ಆಫ್ ATP ಸಿಂಥಸಿಸ್ ಬ್ಲಾಕ್ ಆಗ್ತಾ ಇದೆ. ಯಾಕೆ? ಹೈಬರ್ನೇಟ್ ಮಾಡುವಂಥ ಆನಿಮಲ್ ಮೂವ್ಮೆಂಟ್ ಅನ್ನ ತೋರಿಸ್ತಾ ಇಲ್ಲ, ಅದು ರೆಸ್ಟ್ ಮೋಡಲ್ಲಿ ಇರುತ್ತೆ. ಅದು ಹೊರಗಡೆ ಹೋಗಿ ಬೇಟೆ ಆಡೋದು, ಟು ಗೆಟ್ ಫುಡ್ ಅಲ್ಲ, ಹೊರಗಡೆ ವಾಕಿಂಗ್ ಹೋಗೋದು ಅದೆಲ್ಲ ಏನು ಮಾಡಲ್ಲ. ಒಂದೇ ಜಾಗದಲ್ಲಿರೋದು, ಕೂತ್ಕೊಳ್ಳುತ್ತೆ. ಹೈಬರ್ನೇಟ್ ಮಾಡ್ತಾ ಇದ್ರೆ ಮಲ್ಕೊಂಡೇ ಇರೋದಂತಲ್ಲ, ಇಟ್ ಈಸ್ ಅಫ್ಕೋರ್ಸ್ ಅವೇಕ್ ಬಟ್ ಇಟ್ ಇಸ್ ನಾಟ್ ಡೂಯಿಂಗ್ ಎನಿ ಸ್ಟ್ರೀನಸ್ ಆಕ್ಟಿವಿಟಿ. ಕಷ್ಟಪಡ್ತಾ ಇಲ್ಲ ಅದು ಏನಕ್ಕೂ. ಸೊ ATP ಪ್ರೊಡಕ್ಷನ್ ನ್ಯಾಚುರಲಿ ಅದ್ರ ಬಾಡಿಯಲ್ಲಿ ಕಮ್ಮಿ ಆಗುತ್ತೆ. ವೈ? ಬಾಡಿ ಇಸ್ ಇನ್ ಎನರ್ಜಿ ಸೇವಿಂಗ್ ಮೋಡ್. 2-3 ತಿಂಗಳು ಚಳಿಗಾಲ ಇರಬೇಕಾದ್ರೆ ಇಟ್ ಹ್ಯಾಸ್ ಟು ಕನ್ಸರ್ವ್ ಫ್ಯಾಟ್. ಎಸೆನ್ಷಿಯಲ್ ಆಕ್ಟಿವಿಟಿಗೆ ATP ಪ್ರೊಡಕ್ಷನ್ ಆಗಬೇಕು. ಸೊ ಓವರ್ ಆಲ್ ATP ಪ್ರೊಡಕ್ಷನ್ ಕಮ್ಮಿ ಆಗುತ್ತೆ. ಎನರ್ಜಿ ಸೇವ್ ಬಿಕಾಸ್ ಗ್ಲೈಕೋಲೈಸಿಸ್ ಅಂಡ್ ದ ಸಿಟ್ರಿಕ್ ಆಸಿಡ್ ಸೈಕಲ್ ಶಟ್ ಡೌನ್. ನೆನಪಿರ್ಲಿ, ಈ ಗ್ಲೈಕೋಲೈಸಿಸ್ ಮತ್ತೆ ಸಿಟ್ರಿಕ್ ಆಸಿಡ್ ಸೈಕಲ್ ಶಟ್ ಡೌನ್ ಆದರೆ ವಿ ಮೈಟ್ ಡೈ. ಶಟ್ ಡೌನ್ ಅಂತ ಯಾವ ಪ್ರೋಸೆಸ್ಸು ಆಗಲ್ಲ ಯಾವ ಆನಿಮಲ್ ಅಲ್ಲಿ. ಬಯಾಲಜಿಕಲ್ ಪ್ರೋಸೆಸ್ 0 ಆಗೋದು ತುಂಬಾ ತುಂಬಾ ರೇರ್ ಫಿನಾಮಿನನ್. ಸೊ ಇಟ್ಸ್ ನಾಟ್ ಪಾಸಿಬಲ್. ಎನರ್ಜಿ ಆಫ್ ರೆಸ್ಪಿರೇಷನ್ ಇಸ್ ಕನ್ವರ್ಟೆಡ್ ಇನ್ ಟು ಹೀಟ್. ಐ ಆಮ್ ನಾಟ್ ಶ್ಯೂರ್, ನನ್ಗೆ ಗೊತ್ತಿಲ್ಲ. ಆಸ್ ಅ ಸ್ಟೂಡೆಂಟ್ ಹೇಳ್ತಾ ಇದ್ದೀನಿ, ಏನೋ ಡೌಟ್ ಇದೆ. ಹೈಬರ್ನೇಟಿಂಗ್ ಆನಿಮಲ್ಸ್ ಕ್ಯಾನ್ ಸಿಂಥಸೈಸ್ ಫ್ಯಾಟ್ ಇನ್ಸ್ಟೆಡ್ ಆಫ್ ವೇಸ್ಟಿಂಗ್ ಎನರ್ಜಿ ಫಾರ್ ರೆಸ್ಪಿರೇಷನ್. ಹೈಬರ್ನೇಟಿಂಗ್ ಆನಿಮಲ್ ಫ್ಯಾಟ್ ಸಿಂಥಸೈಸ್ ಹೇಗೆ ಮಾಡುತ್ತೆ? ಫ್ಯಾಟನ್ನು ಸ್ಟೋರ್ ಮಾಡೋ ಕಾನ್ಸೆಪ್ಟ್ ಇದೆ. ಸಿಂಥಸೈಸ್ ಮಾಡೋದು ಏನೋ ಡೌಟ್ ನನಗೆ. ಸೊ ಐ ಫೀಲ್ ದಿಸ್ ಇಸ್ ಆಲ್ಸೋ ರಾಂಗ್. ಆಸ್ ಅ ಸ್ಟೂಡೆಂಟ್ ಐ ಆಮ್ ಥಿಂಕಿಂಗ್ ಲೈಕ್, ನಾನು ಯೋಚನೆ ಮಾಡ್ತಾ ಇದ್ದೀನಿ, ನೀವು ಎಕ್ಸಾಮ್ ಹಾಲಲ್ಲಿ ಹೇಗೆ ಯೋಚನೆ ಮಾಡ್ತೀರಾ ಅಂತ. ಪೈರುವೇಟ್ ಇಸ್ ಕನ್ವರ್ಟೆಡ್ ಟು ಲ್ಯಾಕ್ಟಿಕ್ ಆಸಿಡ್ ಬೈ ಎನರೋಬಿಕ್ ಫರ್ಮೆಂಟೇಷನ್. ಓಕೆ, ಲ್ಯಾಕ್ಟಿಕ್ ಆಸಿಡ್ ಫರ್ಮೆಂಟೇಷನ್ ಇದು ಏನಾಗೋದು? ಆಬ್ಸೆನ್ಸ್ ಆಫ್ ಆಕ್ಸಿಜನ್ ಅಲ್ಲಿ ನಡೆಯುವಂಥದ್ದು ಪ್ರೋಸೆಸ್, ನಾಟ್ ವೆನ್ ಹೈಬರ್ನೇಷನ್ ಇಸ್ ಹ್ಯಾಪನಿಂಗ್. ಹೈಬರ್ನೇಷನ್ ಅಲ್ಲಿ ಆನಿಮಲ್ ರೆಸ್ಟ್ ಮಾಡ್ತಾ ಇದೆ, ಸೊ ಅದ್ರ ಹತ್ರ ಆಕ್ಸಿಜನ್ ಸುಮಾರು ಇರಬಹುದು, ಕರೆಕ್ಟ್ ಅಲ್ವಾ? ಸೊ ದಿಸ್ ಇಸ್ ಆಲ್ಸೋ ನಾಟ್ ಲೈಕ್ಲಿ ದಿ ಆನ್ಸರ್. ದಟ್ ಮೀನ್ಸ್ ಆಪ್ಷನ್ ಬಿ ಕ್ಯಾನ್ ಬಿ ದಿ ಆನ್ಸರ್. ಸೊ ಏನಾಗ್ತಾ ಇದೆ ಹೈಬರ್ನೇಟಿಂಗ್ ಆನಿಮಲ್ಸ್ ಅಲ್ಲಿ ಅಂದರೆ, ಎನರ್ಜಿ ಆಫ್ ರೆಸ್ಪಿರೇಷನ್ ಹೀಟಿಗೆ ಕನ್ವರ್ಟ್ ಆಗ್ತಾ ಹೋಗುತ್ತೆ. ಓಕೆ, ಹೀಟಿಗೆ ಕನ್ವರ್ಟ್ ಆಗ್ತಾ ಹೋಗುತ್ತೆ. ಸಿಂಪ್ಲಿ ATP ಪ್ರೊಡಕ್ಷನ್ ಆಗಲ್ಲ. ATP ಪ್ರೊಡಕ್ಷನ್ ಆಗುತ್ತೆ ಅಫ್ಕೋರ್ಸ್ ಫಾರ್ ದ ಸೆಲ್ಸ್ ಟು ಜಸ್ಟ್ ಸರ್ವೈವ್. ಸಪೋಸ್ ಲೆಟ್ಸ್ ಸೇ ಆನಿಮಲ್ ನಾರ್ಮಲ್ ಆಗಿದೆ ಅಂತ ಅನ್ಕೊಳ್ಳಿ.
ಸೆಕೆಗಾಲ ಸಮ್ಮರ್ ಸೀಸನಲ್ಲಿ ಇಟ್ ಇಸ್ ಗೋಯಿಂಗ್ ಔಟ್, ಬೇಟೆ ಆಡ್ತಾ ಇದೆ, ಎಲ್ಲ ಕೆಲಸ ನಾರ್ಮಲ್ ಆಗಿ ಮಾಡ್ತಾ ಇದೆ. ಸೊ ATP ಪ್ರೊಡಕ್ಷನ್ ವಿಲ್ ನ್ಯಾಚುರಲಿ ಬಿ ಹೈಯರ್. ಕರೆಕ್ಟ್ ಅಲ್ವಾ? ಎಕ್ಸಾಂಪಲ್ ಕೊಡ್ತೀನಿ, ಒಂದು ಸಿಂಪಲ್ ಎಕ್ಸಾಂಪಲ್. ಲೆಟಸ್ ಎ 100 ATP ಮಾಲಿಕ್ಯೂಲ್ ಪ್ರೊಡ್ಯೂಸ್ ಆಗ್ತಾ ಇತ್ತು. ಅದೇ ಆನಿಮಲ್ ರೆಸ್ಟ್ ಮಾಡಬೇಕಾದ್ರೆ 30 ATP ಪ್ರೊಡಕ್ಷನ್ ಆಗುತ್ತೆ. ಮಿಕ್ಕಿರುವಂಥ 70 ATP ಎಲ್ಲಿಗೆ ಹೋಯ್ತು? ಅದು ಪ್ರೊಡ್ಯೂಸೇ ಆಗಿಲ್ಲ. ಯಾಕೆ? ಅಲ್ಲಿ ಎನರ್ಜಿ ಪ್ರೊಡಕ್ಷನ್ ಕಾಂಪನ್ಸೇಟ್ ಮಾಡ್ತಾ ಇದೆ. ಹೈಬರ್ನೇಟಿಂಗ್ ಆನಿಮಲ್ಸ್ ಅಲ್ಲಿ ಎನರ್ಜಿ ಪ್ರೊಡಕ್ಷನ್ ಆಗುತ್ತೆ ಹೊರತು ಅನ್ನೆಸೆಸರಿ ATP ಪ್ರೊಡಕ್ಷನ್ ಆಗಲ್ಲ. ಸೊ ಆಪ್ಷನ್ 2 ಬಿಕಮ್ಸ್ ದಿ ಆನ್ಸರ್ ಹಿಯರ್. ಈ ಪ್ರಶ್ನೆನ ನೋಡೋಣ. ಸ್ಟೇಟ್ಮೆಂಟ್ ಎ ಮತ್ತೆ ಬಿ ಕೊಟ್ಟಿದ್ದಾರೆ. ಫೋಟೋ ರೆಸ್ಪಿರೇಷನ್ ಡಿಕ್ರೀಸಸ್ ಫೋಟೋಸಿಂಥೆಟಿಕ್ ಔಟ್ಪುಟ್. ಹೌದು, ಬಿಕಾಸ್ ಫೋಟೋ ರೆಸ್ಪಿರೇಷನ್ ಇಸ್ ಕಾಲ್ಡ್ ಆಸ್ ಅ ವೇಸ್ಟ್ಫುಲ್ ಪ್ರೋಸೆಸ್ ವೇರ್ ಇನ್ ದ CO2 ಇಸ್ ಗೆಟಿಂಗ್ ರಿಲೀಸ್ಡ್ ಅಂಡ್ ಯಾವುದೇ ರೀತಿಯ ಯೂಸ್ಫುಲ್ ಮಾಲಿಕ್ಯೂಲ್ ಪ್ರೊಡ್ಯೂಸ್ ಆಗ್ತಾ ಇಲ್ಲ. ಇನ್ ಫೋಟೋರೆಸ್ಪಿರೇಟರಿ ಪಾಥ್ವೇ neither ATP nor NADPH is produced ಅಂತ ಹೇಳ್ತಾ ಇದ್ದಾರೆ. ಸೊ ವಾಟ್ ಇಸ್ ದಿ ಆನ್ಸರ್ ಫಾರ್ ದಿಸ್ ಪರ್ಟಿಕ್ಯುಲರ್ ಕ್ವೆಶನ್? ಫೋಟೋ ರೆಸ್ಪಿರೇಷನ್ ಡಿಕ್ರೀಸಸ್ ಫೋಟೋಸಿಂಥೆಟಿಕ್ ಔಟ್ಪುಟ್. ಸರಿನೇ. ಸೊ ಬೋತ್ ದ ಸ್ಟೇಟ್ಮೆಂಟ್ಸ್ A and B are correct. Both the statements A and B are wrong. Statement A is correct and B is wrong. Okay? And statement B is correct, ಹಾಗೆ A is wrong ಅಂತ ಇದೆ. ಕರೆಕ್ಟ್ ಅಲ್ವಾ? So what can be the answer for this particular question? ಈ ಕ್ವೆಶನಿಗೆ ಏನು ಉತ್ತರ ಆಗಬಹುದು? when you're taking photorespiration as a pathway, photorespiration as a pathway, ಎಷ್ಟು ಆರ್ಗನೆಲ್ಸ್ ಇನ್ವಾಲ್ವ್ ಆಗುತ್ತೆ ಅನ್ನೋದು ಫಸ್ಟ್. ಹೌ ಮೆನಿ ಆರ್ಗನೆಲ್ಸ್ ಆರ್ ಇನ್ವಾಲ್ವ್ಡ್? ಕ್ಲೋರೋಪ್ಲಾಸ್ಟ್ ಅಲ್ಲಿ ಸ್ಟಾರ್ಟ್ ಆಗುತ್ತೆ ಅಂಡ್ ಕ್ಲೋರೋಪ್ಲಾಸ್ಟ್ ಇಂದ ಮೈಟೋಕಾಂಡ್ರಿಯಾ ಅಂಡ್ ಮೈಟೋಕಾಂಡ್ರಿಯಾದಿಂದ ಅದು ಪೆರಾಕ್ಸಿಸೋಮ್ಸ್ಗೆ ಹೋಗುವಂಥದ್ದು. ಸೊ ವೆನ್ ಐ ಆಮ್ ಟಾಕಿಂಗ್ ಆಲ್ ಆಫ್ ದಿಸ್, 3 ಪರ್ಟಿಕ್ಯುಲರ್ ಆರ್ಗನೆಲ್ ಇನ್ವಾಲ್ವ್ ಆಗ್ತಾ ಇದೆ. ಕರೆಕ್ಟ್ ಅಲ್ವಾ? ಎಸ್. ಇಲ್ಲಿ ನಿಮಗೆ ATP ಪ್ರೊಡಕ್ಷನ್ ಅಂತೂ ಎಲ್ಲೂ ನಡೀತಿಲ್ಲ. ಲೈಕ್ ಇನ್ ಕ್ರೆಬ್ ಸೈಕಲ್ ATP ಪ್ರೊಡಕ್ಷನ್ ನಡೆಯುತ್ತೆ ಅಲ್ವಾ? ಕ್ರೆಬ್ ಸೈಕಲ್ ಅಲ್ಲಿ ATP ಪ್ರೊಡಕ್ಷನ್ ನಡೆಯುತ್ತೆ, ಬಟ್ ಇಟ್ ಈಸ್ ನಾಟ್ ಸೀನ್ in the case of photorespiration. ಸೊ ಇದು ಕೂಡ ಸರಿಯಾಗುತ್ತೆ. NADPH ಕೂಡ ಪ್ರೊಡ್ಯೂಸ್ ಆಗ್ತಿಲ್ಲ, ATP ಕೂಡ ಪ್ರೊಡ್ಯೂಸ್ ಆಗ್ತಾ ಇಲ್ಲ. ಸೊ ಬೋತ್ ದ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್. ಆಪ್ಷನ್ A ವಿಲ್ ಬಿಕಮ್ ಅವರ್ ಆನ್ಸರ್. ಮುಂದೆ ಹೋಗೋಣ. 2014 ಅಲ್ಲಿ ಕೇಳಿರುವಂಥದ್ದು ಅಗೇನ್ ರಿಪೀಟ್ ಆಗಿದೆ, ಸಾರಿ. ಓಕೆ, ದಿಸ್ ಪರ್ಟಿಕ್ಯುಲರ್ ಕ್ವೆಶನ್ 2014 ಅಲ್ಲಿ ಕೇಳಿರುವಂಥದ್ದು. ಕಾಲಮ್ A ಮತ್ತೆ B ಅನ್ನ ಮ್ಯಾಚ್ ಮಾಡಿ. 6 ಕಾರ್ಬನ್ 2 ಕಾರ್ಬನ್, ಲೈಕ್ ಐ ಟೋಲ್ಡ್ ಯು ರೈಟ್. ನಂಬರ್ ಆಫ್ ಕಾರ್ಬನ್ಸ್ ಕೂಡ ನೆನ್ಪಿಟ್ಕೊಳ್ಬೇಕಾಗಿರೋದು. ಫಾಸ್ಫೋಇನೋಲ್ ಪೈರುವೇಟ್ ಹತ್ರ 3 ಕಾರ್ಬನ್ ಇದೆ, ಸೊ T ಜೊತೆ ಮ್ಯಾಚ್ ಆಗುತ್ತೆ. ರಿಬ್ಯುಲೋಸ್ ಬಿಸ್ ಫಾಸ್ಫೇಟ್ ಹತ್ರ 5 ಕಾರ್ಬನ್ ಇರೋದು, ಸೊ S ವಿಲ್ ಬಿಕಮ್ ದಿ ಆನ್ಸರ್. ಆಕ್ಸಾಲೋ ಎಸಿಟೇಟ್ ಹತ್ರ 4 ಕಾರ್ಬನ್ ಇರುವಂಥದ್ದು. ಎಸಿಟೈಲ್ ಕೋಎನ್ಸೈಮ್ A ಹ್ಯಾಸ್ 6 ಅಲ್ಲ, Q 2 ಕಾರ್ಬನ್. ಎಸಿಟೈಲ್ ಕೋಎನ್ಸೈಮ್ A. ಸೊ TSRQ ಆಪ್ಷನ್ C ವಿಲ್ ಬಿಕಮ್ ದಿ ಆನ್ಸರ್. ಆಪ್ಷನ್ C ನಮ್ಮ ಕರೆಕ್ಟ್ ಆನ್ಸರ್ ಆಗುವಂಥದ್ದು. ರೈಟ್. ನೆಕ್ಸ್ಟ್ ಕ್ವೆಶನ್ 2014 ಅಲ್ಲಿ ಕೇಳಿರುವಂಥದ್ದು ಎಸಿಮಿಲೇಟರಿ ಪವರ್ ಇಸ್ ಅಂತ ಕೇಳ್ತಾ ಇದ್ದಾರೆ. ಎಸಿಮಿಲೇಟರಿ ಪವರ್ ಅಂದ್ರೆ ಏನು? ಎಸಿಮಿಲೇಷನ್ ಅಂತ ಹೇಳಿದ್ರೆ ಫುಡ್ ಅನ್ನ ತಗೊಂಡು ಬ್ರೇಕ್ ಡೌನ್ ಮಾಡಿ ಆ ಗ್ಲೂಕೋಸ್ ಮಾಲಿಕ್ಯೂಲ್ ಅಲ್ಲಿ ಇದ್ದಂಥ ಎನರ್ಜಿಯನ್ನ ಎಲ್ಲಿ ಸ್ಟೋರ್ ಮಾಡ್ತಾ ಇದೆ ನಮ್ಮ ಬಾಡಿ. ಸೊ ಇಫ್ ಯು ರಿಮೆಂಬರ್, ಗ್ಲೂಕೋಸ್ ಏನಾಗ್ತಾ ಇದೆ, ಬ್ರೇಕ್ ಡೌನ್ ಆಗಿ ಹೋಗ್ತಾ ಹೋಗ್ತಾ ಮುಂದೆ CO2 ಪ್ರೊಡಕ್ಷನ್ ಅನ್ನ ಮಾಡುತ್ತೆ. ವೇರ್ ಇನ್ ಕ್ರೆಬ್ ಸೈಕಲ್ ಅಂತ ಅನ್ಕೊಳ್ಳಿ. ಐ ಆಮ್ ಟಾಕಿಂಗ್ ಅಬೌಟ್ ಏರೋಬಿಕ್ ಪಾಥ್ವೇ. ಸೊ ಈ ಗ್ಲೂಕೋಸ್ ಇದು ಎನರ್ಜಿ ಎಲ್ಲಿಗೆ ಹೋಯ್ತು? CO2 ರಿಲೀಸ್ ಆಗಿದೆ, ಬಟ್ ಇದರಿಂದ ರಿಲೀಸ್ ಆಗಿರುವಂಥ ಎನರ್ಜಿ ಏನಿದೆ, that is what is utilized for ATP production. Also ATP ಪ್ರೊಡಕ್ಷನ್ ಆಗಬೇಕಾ? ಡೈರೆಕ್ಟಾಗಿ ಆಗುತ್ತಾ? ಇಲ್ಲ. ಇದರ ಎನರ್ಜಿ ಫಸ್ಟ್ NADH ಅನ್ನ ಪ್ರೊಡ್ಯೂಸ್ ಮಾಡುತ್ತೆ, ಹಾಗೆ FADH2 ಅನ್ನ ಪ್ರೊಡ್ಯೂಸ್ ಮಾಡುತ್ತೆ. ಆ್ಯಂಡ್ ಇದರಿಂದ ಬಂದಿರುವಂಥ ಎಲೆಕ್ಟ್ರಾನ್ಸ್ ಏನಿದೆ, ದ್ಯಾಟ್ ಪ್ರೊಡ್ಯೂಸಸ್ ATP. ಆ್ಯಂಡ್ NADH ಮತ್ತು FADH2 ವಿಲ್ ಪಾಸ್ ಥ್ರೂ ವಾಟ್?
ದ ಎಂಟೈರ್ ಎಲೆಕ್ಟ್ರಾನ್ ಟ್ರಾನ್ಸ್ಪೋರ್ಟ್ ಪಾತ್ವೇ ಅಂತ ಹೇಳ್ತೀವಿ. ದ ಎಂಟೈರ್ ಎಲೆಕ್ಟ್ರಾನ್ ಪಾತ್ವೇ ಅಂತ ಹೇಳೋವಂಥದ್ದು. ಕರೆಕ್ಟ್ ಅಲ್ವಾ? ಎಸ್. ಸೊ ಇನ್ ದಿಸ್ ಪರ್ಟಿಕ್ಯುಲರ್ ಕೇಸ್ ವೆನ್ ಯು ಟಾಕಿಂಗ್ ಅಬೌಟ್ ಎಸಿಮಿಲೇಟ್ರಿ ಪವರ್ ಅಂತ ಹೇಳಿದ್ರೆ ಇದು ಆಯಿತು ರೆಸ್ಪಿರೇಷನ್ ಬಗ್ಗೆ. ಕರೆಕ್ಟ್ ಅಲ್ವಾ? ಅದೇ ನಾನು ಫೋಟೋಸಿಂಥಸಿಸ್ ಅಂತ ತಗೊಂಡ್ರೆ ಫೋಟೋಸಿಂಥಸಿಸ್ ಅಲ್ಲಿ ಏನಾಗ್ತಾ ಇದೆ, CO2 ಅನ್ನ ತಗೊಂಡು ಎಸಿಮಿಲೇಟ್ ಮಾಡೋ ಅಂಥದ್ದು. CO2 ವಿಲ್ ಗೆಟ್ ಕನ್ವರ್ಟೆಡ್ ಇನ್ ಟು ವಾಟ್? ಇನ್ ದ ಫ್ಯೂಚರ್ ಇಟ್ ವಿಲ್ ಗೆಟ್ ಕನ್ವರ್ಟೆಡ್ ಇನ್ ಟು ಗ್ಲೂಕೋಸ್. ಆದರೆ ವೆನ್ ಗ್ಲೂಕೋಸ್ ಇಸ್ ಬೀಂಗ್ ಪ್ರೊಡ್ಯೂಸ್ಡ್ ಇದು ಡಾರ್ಕ್ ರಿಯಾಕ್ಷನ್ ಆಗುವಂಥದ್ದು. ಇನ್ ಬಿಟ್ವೀನ್ ಲೈಟ್ ರಿಯಾಕ್ಷನ್ ಕೂಡ ಇದೆ ಅಲ್ವಾ? ಸೊ ಲೈಟ್ ರಿಯಾಕ್ಷನ್ ಅಲ್ಲಿ ಏನಾಗುತ್ತೆ, ATP ಪ್ರೊಡಕ್ಷನ್ ಆಗ್ತಾ ಇದೆ, NADPH2 ಪ್ರೊಡಕ್ಷನ್ ಆಗ್ತಾ ಇದೆ, ಅಂಡ್ ಈ ಪ್ರಾಡಕ್ಟ್ ಆಫ್ ಲೈಟ್ ರಿಯಾಕ್ಷನ್ ಇಸ್ ದೆನ್ ಗೋಯಿಂಗ್ ಟು ಹೆಲ್ಪ್ ಇನ್ ಪ್ರೊಡಕ್ಷನ್ ಆಫ್ ಗ್ಲೂಕೋಸ್ ಅಂತ ಹೇಳ್ತೀವಿ. ಸೊ ಆನ್ಸರ್ ನಮ್ಮದು ಆಪ್ಷನ್ ಸಿ ಆಗೋದು ATP ಅಂಡ್ NADPH2 ಆಗುತ್ತೆ. ಇವರಿಲ್ಲಿ ಗ್ಲೂಕೋಸ್ ಮೆನ್ಷನ್ ಮಾಡಿಲ್ಲ ಅಂಡ್ ದೇ ಹ್ಯಾವೆಂಟ್ ಮೆನ್ಷನ್ ರೆಸ್ಪಿರೇಷನ್ ಅಥವಾ ಫೋಟೋ ಸಿಂಥಸಿಸ್ ಅಂತ. ಸೊ ಅದ್ರ ಪ್ರಕಾರ ಹೋದ್ರೆ ಜಸ್ಟ್ ಇಫ್ ಐ ಟೇಕ್ ಎಸಿಮಿಲೇಟರಿ ಪವರ್ ದೆನ್ ಆಪ್ಷನ್ ಸಿ ವಿಲ್ ಬಿಕಮ್ ದಿ ಆನ್ಸರ್. ಮುಂದೆ ಹೋಗೋಣ. 2013 ಅಲ್ಲಿ ಕೇಳಿರುವಂತಹ ಪ್ರಶ್ನೆ. ದಿಸ್ ಇಸ್ ದ ಲಾಸ್ಟ್ ಇಯರ್ ದಟ್ ಐ ಹ್ಯಾವ್ ಟೇಕನ್ ಫಾರ್ ಪ್ಲಾಂಟ್ ಫಿಸಿಯಾಲಜಿ. Electrons from excited chlorophyll molecule of photosystem 2 are accepted first by ಅಂತ ಇದೆ. ಸೊ ಇಲ್ಲಿ ನಾನು ಫೋಟೋಸಿಸ್ಟಮ್ 2 ಅಂತ ಮೆನ್ಷನ್ ಮಾಡಿದ್ರೆ ದೇ ಆರ್ ಟಾಕಿಂಗ್ ಅಬೌಟ್ ನಾನ್ ಸೈಕ್ಲಿಕ್ ಫೋಟೋಫಾಸ್ಫೋರಿಲೇಷನ್ ಅಂತ ಆಯ್ತು. ನಾನ್ ಸೈಕ್ಲಿಕ್ ಅಂತ ತಗೊಂಡ್ರೆ ನನ್ನ ಆನ್ಸರ್ ಆಪ್ಷನ್ ಬಿ ಆಗುತ್ತೆ. ಫಿಯೋಫೈಟಿನ್ ಈಸ್ ದ ಫಸ್ಟ್ ಎಲೆಕ್ಟ್ರಾನ್ ಆಕ್ಸೆಪ್ಟರ್ ಅಂತ ಹೇಳ್ತೀವಿ ನಾವು. ಕರೆಕ್ಟ್ ಅಲ್ವಾ? ಎಸ್. ಸೊ ಆಪ್ಷನ್ ಬಿ. ಮ್ಯಾಮ್ ಈ ಇನ್ಫಾರ್ಮೇಶನ್ ಎಲ್ಲಿದೆ? ನಿಮ್ಮ ಥಿಯರಿ ಪಾರ್ಟಲ್ಲಿ ಇದೆ ಆ್ಯಂಡ್ ಯು ಕ್ಯಾನ್ ಸಿ ದ್ಯಾಟ್ ಇನ್ ಆಲ್ ಅವರ್ ಕ್ಲಾಸಸ್ ವಿ ಹ್ಯಾವ್ ಮೆನ್ಷನ್ಡ್ ಇಟ್. ಫೋಟೋಸಿಸ್ಟಮ್ 2 ಟೇಕ್ಸ್ ಗಿವ್ಸ್ ಇಟ್ಸ್ ಇಲೆಕ್ಟ್ರಾನ್ ಟು ಫಿಯೋಫೈಟಿನ್ ಅಂತ ಮೆನ್ಷನ್ ಮಾಡಿದ್ದೀವಿ ನಾವು. ನೆಕ್ಸ್ಟ್ ಆಕ್ಸಿಡೇಟಿವ್ ಡಿಕಾರ್ಬಾಕ್ಸಿಲೇಷನ್ ಅಂದರೆ ATP ಫಾರ್ಮೇಷನ್ ಎಲ್ಲಿ? ಇನ್ ದ ಮೈಟೋಕಾಂಡ್ರಿಯಾ. Citric acid and succinic acid oxidative decarboxylation occurs during the formation of citric acid and succinic acid. So ATP formation ಆಗ್ತಾ ಇದೆ ಮೈಟೋಕಾಂಡ್ರಿಯಾ ಅಂತ ಹೇಳೋವಂಥದ್ದು. citric acid and oxaloacetic acid, acetyl-CoA and succinyl-CoA, oxaloacetic acid and oxalosuccinic acid ಅಂತ ಇದೆ. ಆಲ್ ರೈಟ್. ಸೊ ನಮ್ಮ ಆನ್ಸರ್ ಏನಾಗುತ್ತೆ? ಆಕ್ಸಿಡೇಟಿವ್ ಡಿಕಾರ್ಬಾಕ್ಸಿಲೇಷನ್. ಮೈ ಮಿಸ್ಟೇಕ್, ಸಾರಿ. ನಾನು ಇಲ್ಲಿ ATP ಅದು ಆಕ್ಸಿಡೇಟಿವ್ ಫಾಸ್ಫೋರಿಲೇಷನ್ ಆಯಿತು. ಆಕ್ಸಿಡೇಟಿವ್ ಡಿಕಾರ್ಬಾಕ್ಸಿಲೇಷನ್ ಅಂತ ಹೇಳಿದ್ರೆ CO2 ರಿಮೂವ್ ಆಗ್ತಾ ಇರೋದು ಇನ್ಸೈಡ್ ಮೈಟೋಕಾಂಡ್ರಿಯಾದಲ್ಲಿ CO2 ರಿಮೂವಲ್ ನಡೀತಾ ಇರೋವಂಥದ್ದನ್ನು ಆಕ್ಸಿಡೇಟಿವ್ ಡಿಕಾರ್ಬಾಕ್ಸಿಲೇಷನ್ ಅಂತ ಹೇಳ್ತೀವಿ. ಸೊ ಇದು ನಿಮಗೆ ಡೈರೆಕ್ಟಾಗಿ ಕ್ರೆಬ್ಸ್ ಸೈಕಲಿಗೆ ಕರ್ಕೊಂಡು ಹೋಗುತ್ತೆ. So when you look at Krebs cycle, if you see here, pyruvate is converting into acetyl coenzyme A. ಅಲ್ಲಿ CO2 ರಿಲೀಸ್ ಆಯಿತು, ರೈಟ್? ರೆಡ್ ಅಲ್ಲಿ ಮಾರ್ಕ್ ಮಾಡ್ತಾ ಹೋಗೋಣ. ಇಲ್ಲೊಂದು CO2 ರಿಲೀಸ್ ಆಗಿದೆ. ನೆಕ್ಸ್ಟ್ ಸಿಟ್ರಿಕ್ ಆಸಿಡ್. ನಿಮ್ಮ ಬುಕ್ ಅಂತ ನಾನು ನೋಡಿದ್ರೆ ಸಿಟ್ರಿಕ್ ಆಸಿಡ್ ಟು ಆಲ್ಫಾ ಕೀಟೋ ಗ್ಲೂಟ್ರೇಟ್ ಒಂದು CO2 ರಿಲೀಸ್ ಆಗಿದೆ. ನೆಕ್ಸ್ಟ್ ಆಲ್ಫಾ ಕೀಟೋ ಗ್ಲೂಟ್ರೇಟ್ ಇಂದ ಸಕ್ಸಿನೈಲ್ ಕೋಎ ಒಂದು CO2 ರಿಲೀಸ್ ಆಗಿದೆ. ಸೊ 3 CO2 ರಿಲೀಸ್ ಆಗೋದು ಹಿಯರ್. ಓಕೆ, ಆಪ್ಷನಲ್ ಏನೆಲ್ಲ ಮೆನ್ಷನ್ ಮಾಡಿದ್ದಾರೆ ಅಂತ ನೋಡೋಣ. ಲೆಟ್ ಸಿ ವಾಟ್ ಅಂಡ್ ಆಲ್ ಇಸ್ ಮೆನ್ಷನ್ಡ್ ಇನ್ ದಿ ಆಪ್ಷನ್ ಹಿಯರ್. ಎಲ್ಲಿ ಹೋಯ್ತು? ಹಿಯರ್, ಸಾರಿ. ಎಸ್, ಓಕೆ. ಸಿಟ್ರಿಕ್ ಆಸಿಡ್ ಅಂಡ್ ಸಕ್ಸಿನಿಕ್ ಆಸಿಡ್, citric acid and oxaloacetic acid, acetyl-CoA formation and succinyl-CoA formation, oxaloacetic acid and oxalosuccinic acid ಅಂತ ಕೊಟ್ಟಿದ್ದಾರೆ. ಆಕ್ಸಿಡೇಟಿವ್ ಡಿಕಾರ್ಬಾಕ್ಸಿಲೇಷನ್ ಎಲ್ಲೋ ಆಪ್ಷನ್ ಸಿ ವಿಲ್ ಬಿಕಮ್ ದಿ ಆನ್ಸರ್. ಇದಕ್ಕೆ ಆಲ್ರೆಡಿ ಸೈಕಲ್ ಕೂಡ ನಾನು ನಿಮಗೆ ತೋರಿಸಿದ್ದೀನಿ. ಸೊ ಯು ಕ್ಯಾನ್ ಸಿ ಹಿಯರ್ when you're talking about oxidative decarboxylation, CO2 ಎಲ್ಲಿ ಅಸಿಟೈಲ್ ಕೋಎ ಫಾರ್ಮೇಷನ್ ಆಗಬೇಕಾದ್ರೆ ಒಂದು CO2 ರಿಮೂವ್ ಆಯಿತು. ಸಕ್ಸಿನೈಲ್ ಕೋಎ ಇಸ್ ಫಾರ್ಮ್ ಫ್ರಮ್ ಆಲ್ಫಾ ಕೀಟೋಗ್ಲೂಟ್ರೇಟ್, ಒಂದು CO2 ರಿಮೂವ್ ಆಗಿರೋದು. ಸೊ ಅಲ್ಲಿ ನಮ್ಮ ಆನ್ಸರ್ ಆಪ್ಷನ್ ಸಿ ಆಗ್ತಾ ಇದೆ. ಲೆಟ್ ಅಸ್ ಕಮ್ ಟು ದ ನೆಕ್ಸ್ಟ್ ಕ್ವೆಶನ್.
ಮ್ಯಾಚ್ ದ ಎಂಟ್ರೀಸ್ ಇನ್ ಕಾಲಮ್ 1 ವಿತ್ ದೋಸ್ ಆಫ್ ಕಾಲಮ್ 2 ಅಂಡ್ ಚೂಸ್ ದ ಕರೆಕ್ಟ್ ಆನ್ಸರ್ ಅಂತ ಇದೆ. ಸೈಟೋಕೈನಿನ್ಸ್ ಏನಕ್ಕೆ ಹೆಲ್ಪ್ ಮಾಡುತ್ತೆ ನೋಡಿ, ಫಂಕ್ಷನ್ಸ್ ಮೇಲೆ ಕ್ವೆಶನ್ ಬಂದಿದೆ ಅಂತ ಹೇಳಿದ್ದೆ. ಸೊ ಸೈಟೋಕೈನಿನ್ ಏನ್ ಮಾಡುತ್ತೆ? ಸ್ಟ್ರೆಸ್ ಹಾರ್ಮೋನ್, ರೈಪನಿಂಗ್ ಆಫ್ ಫ್ರೂಟ್. ಓಕೆ, ಸ್ಟ್ರೆಸ್ ಹಾರ್ಮೋನ್ ಇಸ್ ಆಬ್ಸಿಸಿಕ್ ಆಸಿಡ್ ಅಂತ ನಮಗೆ ಗೊತ್ತು. ರೈಪನಿಂಗ್ ಆಫ್ ಫ್ರೂಟ್ ಎಥಿಲೀನ್ ಅಂತ ಗೊತ್ತು. ಆಕ್ಸಿನ್ಸ್ ಅಂದ ತಕ್ಷಣ ನಮ್ಮ ಹತ್ರ ಎಪಿಕಲ್ ಡಾಮಿನೆನ್ಸ್ ಅಂತ ಬರುತ್ತೆ. ಸೈಟೋಕೈನಿನ್ ಶೋಸ್ ರಿಚ್ಮಂಡ್ ಲ್ಯಾಂಗ್ ಎಫೆಕ್ಟ್ ಅಂತ ನಾವು ಹೇಳ್ತೀವಿ. ರಿಚ್ಮಂಡ್ ಲ್ಯಾಂಗ್ ಎಫೆಕ್ಟ್ ನೀವು ಇವಾಗಿನ ಸಿಲೆಬಸ್ ಅಲ್ಲಿ ಕಲಿತಿಲ್ಲ. ದಿಸ್ ಇಸ್ 2013 ಕ್ವೆಶನ್ಸ್, ಡೋಂಟ್ ಬ್ರೇಕ್ ಯೋರ್ ಹೆಡ್. ಬೋಲ್ಟಿಂಗ್ ನೀವು ಗಿಬರ್ಲಿಕ್ ಆಸಿಡ್ ಅಲ್ಲಿ ಕಲಿತಾ ಇರುವಂಥದ್ದು. ಸೊ TRPQ ಆಗುತ್ತೆ, ವಿಚ್ ಇಸ್ ಆಪ್ಷನ್ ಎ ಇನ್ ದಿಸ್ ಪರ್ಟಿಕ್ಯುಲರ್ ಕೇಸ್. ರಿಚ್ಮಂಡ್ ಲ್ಯಾಂಗ್ ಎಫೆಕ್ಟ್ ಏನು ಅಂತ ತಲೆ ಕೆಡಿಸ್ಕೋಬೇಡಿ ಪ್ಲೀಸ್. ಐ ಟೋಲ್ಡ್ ಯು 2015ಗಿಂತ ಪ್ರಯರ್ ನೀವು ಕ್ವೆಶನ್ ಪೇಪರ್ ಸಾಲ್ವ್ ಮಾಡ್ಕೊಂಡು ಹೋದ್ರೆ ಈವನ್ CET ಕ್ವೆಶನ್ ಪೇಪರ್ ವಾಸ್ ಕ್ವೈಟ್ ಡಿಫಿಕಲ್ಟ್, ಬಿಕಾಸ್ ದಟ್ ಟೈಮ್ CET ಇಂದಾನೆ ಮೆಡಿಕಲ್ ಸೀಟ್ ಸಿಗ್ತಾ ಇದ್ದಿದ್ದು, ಕರೆಕ್ಟ್ ಅಲ್ವಾ? ಅದಕ್ಕೆ ಸೊ ಸ್ವಲ್ಪ ಕ್ವೆಶನ್ ಪೇಪರ್ ಟಫ್ ಇಟ್ಟಿದ್ರು ಅವರು. ರೈಟ್, ಐ ಥಿಂಕ್ ವಿ ವಿಲ್ ನಾಟ್ ಡೂ ದಿಸ್. ಇದಕ್ಕೆ ಬರೋಣ. ಸೈಟ್ ಆಫ್ ಕ್ರೆಬ್ಸ್ ಸೈಕಲ್ ಕೇಳಿದರೆ 2012 ಅಲ್ಲಿ. ಸೈಟ್ ಆಫ್ ಕ್ರೆಬ್ಸ್ ಸೈಕಲ್, ಕ್ರೆಬ್ಸ್ ಸೈಕಲ್ ಎಲ್ಲಿ ನಡೀತಾ ಇದೆ? ಮೈಟೋಕಾಂಡ್ರಿಯಲ್ ಮ್ಯಾಟ್ರಿಕ್ಸ್ ಅಲ್ಲಿ ನಡೀತಾ ಇರುವಂಥದ್ದು. ದಿಸ್ ವಾಸ್ ಕ್ವೈಟ್ ಅ ಸಿಂಪಲ್ ಸ್ಟೇಟ್ಮೆಂಟ್. ಕೆಮಿಯೋಸ್ಮೋಟಿಕ್ ಥಿಯರಿ ಆಫ್ ATP ಸಿಂಥಸಿಸ್ ಇನ್ ದ ಮೈಟೋಕಾಂಡ್ರಿಯಾನ್ ಇಸ್ ಬೇಸ್ಡ್ ಆನ್. ಮೈಟೋಕಾಂಡ್ರಿಯಾದಲ್ಲಿ ಏನು ಕೆಮಿಯೋಸ್ಮೋಸಿಸ್ ನಡೀತಾ ಇದೆ ಅದು ಬೇಸ್ಡ್ ಆನ್ ವಾಟ್ ಅಂತ. ನೋ ಮ್ಯಾಟರ್ ವೇರ್ ಕೆಮಿಯೋಸ್ಮೋಸಿಸ್ ಇಸ್ ಅಕರಿಂಗ್, ಕ್ಲೋರೋಪ್ಲಾಸ್ಟ್ ಇಲ್ಲ mitochondria. In both the cases, it is in because of the H+ gradient. So option C will become the answer in this particular case. ಈ ಕ್ವೆಶನ್ ಅನ್ನು ನೋಡೋಣ. ಈ ಪ್ರೋಸೆಸ್ ಕೊಟ್ಟಿದ್ದಾರೆ ಅಂಡ್ ಇದಕ್ಕೆ ಸೂಟಬಲ್ ನೇಮ್ ಕೊಡಿ ಅಂತ ಹೇಳಿದ್ದಾರೆ. ಗ್ಲೂಕೋಸ್ ಇದೆ, 2 ADP ಮತ್ತೆ 2 ಇನ್ಆರ್ಗ್ಯಾನಿಕ್ ಫಾಸ್ಫೇಟ್ ಇದೆ. C2H5OH ಆಲ್ಕೋಹಾಲ್ ಪ್ರೊಡಕ್ಷನ್ ಆಗ್ತಾ ಇದೆ. 2 ATP ಅಂಡ್ 2 CO2 ರಿಲೀಸ್ ಆಯಿತು. ಆಲ್ಕೋಹಾಲ್ ಫಾರ್ಮೇಷನ್ ಆದ ತಕ್ಷಣ ನಮ್ಮ ಆನ್ಸರ್ ಆಲ್ಕೋಹಾಲಿಕ್ ಫರ್ಮೆಂಟೇಷನ್ ಆಗೋದು. ನೆಕ್ಸ್ಟ್ ಈ ಪಾತ್ವೆಯನ್ನು ಕೊಟ್ಟಿದ್ದಾರೆ. RUBP ಅನ್ಸ್ಟೇಬಲ್ ಕಂಪೌಂಡ್, PGA 1,3 ಡೈ-PGA ಎಲ್ಲ ಕೊಟ್ಟಿದ್ದಾರೆ. ಓಕೆ, ನೋಡ್ಕೊಳ್ಳಿ. ಆ್ಯಂಡ್ ಸೆಲೆಕ್ಟ್ ದ ಆಪ್ಷನ್. ಆಲ್ಫಾಬೆಟ್ಸ್ ಕೊಟ್ಟಿದ್ದಾರೆ A, B ಮತ್ತು C. ಸೆಲೆಕ್ಟ್ ದ ಆಪ್ಷನ್ ವೇರ್ ದ ಆಲ್ಫಾಬೆಟ್ಸ್ ಆರ್ ಕರೆಕ್ಟ್ಲಿ ಐಡೆಂಟಿಫೈಡ್. ದಿಸ್ ಇಸ್ C3 ಪಾತ್ವೆ ಅಂತ ಗೊತ್ತಾಯಿತು because RUBP is involved. ಸೊ ಆಪ್ಷನ್ ನೋಡೋಣ. A is CO2 fixation ಆಗಿರಬಹುದು. RUBP A is regeneration ಆಗಲ್ಲ. ಸೊ ಆಪ್ಷನ್ B ಡಿಲೀಟ್ ಆಯಿತು. A ಮತ್ತು C ಮತ್ತು D ಮಧ್ಯ ಕನ್ಫ್ಯೂಷನ್. ಓಕೆ, ನೋಡೋಣ. B ಎಲ್ಲಿ ಕೊಟ್ಟಿದ್ದಾರೆ? PGA ಗೆಟ್ಸ್ ಕನ್ವರ್ಟೆಡ್ ಇಂಟು 1,3 ಡೈ-PGA. ಇದ್ರ ಹತ್ರ 1 ಫಾಸ್ಫೇಟ್ ಇತ್ತು, ಇಲ್ಲಿ 2 ಆಯಿತು. ದಟ್ ಮೀನ್ಸ್ 1 ATP is consumed. So B is most likely to be phosphorylation. B. So ಇದು ಕೂಡ ಡಿಲೀಟ್ ಆಯಿತು. ಇನ್ ಆರ್ ಆಪ್ಷನ್ B ಮತ್ತೆ C ಮತ್ತೆ D ಮಧ್ಯ ಕನ್ಫ್ಯೂಷನ್. 1,3 ಡೈ-PGA gets converted into 3PGA and 3PGA ಇಂದ RUMP ಫಾರ್ಮೇಷನ್ ಆಗ್ತಾ ಇದೆ. ಸೊ D will become regeneration for sure. ಇಲ್ಲಿ ನೋಡಿ, D will become regeneration for sure. D regeneration ಎಲ್ಲಿರೋದು? ಇಲ್ಲಿ. B phosphorylation ಆಗುತ್ತೆ. C reduction ಆಗುತ್ತೆ where NADPH is utilized and option C will become our correct answer. Right? ಇದು ಲಾಸ್ಟ್ ಕ್ವೆಶನ್ ಆಗಿರೋದು. ಡು ನಾಟ್ ಫರ್ಗೆಟ್ 2015 ಪ್ರಯರ್ ಅಂತ ನೀವು ನೋಡೋಂಥ ಪ್ರಶ್ನೆಗಳು ಸ್ವಲ್ಪ ಕಷ್ಟ ಇತ್ತು. ಬ್ಯಾಕ್ ದೆನ್ KCET ಇಂದಾನೆ MBBS ಸೀಟ್ ಕೂಡ ಕೇಟರ್ ಮಾಡ್ತಾ ಇದ್ರು. ಸೊ ಕ್ವೆಶನ್ ಪೇಪರ್ ಲೆವೆಲ್ ವಾಸ್ ರಿಯಲಿ ಡಿಫಿಕಲ್ಟ್. ಇವಾಗ ಕ್ವೆಶನ್ ಪೇಪರ್ ಲೆವೆಲ್ ಇಸ್ ನಾಟ್ ಆಸ್ ಡಿಫಿಕಲ್ಟ್. ಸೊ ಕೆಲವೆಲ್ಲ ತುಂಬ ಕಾಂಪ್ಲಿಕೇಟೆಡ್ ಕ್ವೆಶನ್ಸ್ ಕೂಡ ನೀವು ನೋಡಿರ್ಬೋದು ವಿಚ್ ಯು ಆರ್ ನಾಟ್ ಏಬಲ್ ಟು ಸಾಲ್ವ್. ಬಟ್ ಡಿಮೋಟಿವೇಟ್ ಆಗಬೇಡಿ. ವೆನ್ ಯು ಆರ್ ಸಾಲ್ವಿಂಗ್, ನೀವು 2023 ಇಂದ ಕ್ವೆಶನ್ ಪೇಪರ್ ಇಂದ ಲೆಟ್ಸ್ ಸೇ ಲಾಸ್ಟ್ 5 years ಮಿನಿಮಮ್ ಸಾಲ್ವ್ ಮಾಡಿ, ಅಥವಾ 8 years ತನಕ ಹೋಗ್ಬೋದು. 10 years ಹೋದರೆ ಸ್ವಲ್ಪ ಕ್ವೆಶನ್ ಪೇಪರ್ ಲೆವೆಲ್ ಟಫ್ ಆಗ್ತಾ ಹೋಗುತ್ತೆ. ಸೊ ಐಡಿಯಲಿ ಲಾಸ್ಟ್ 5 to 7 years 7 to 5 years ಕ್ವೆಶನ್ ಪೇಪರ್ ಸಾಲ್ವ್ ಮಾಡಿದ್ರು ಎವ್ರಿಥಿಂಗ್ ವಿಲ್ ಬಿ ಫೈನ್. ಆ ಕ್ವೆಶನ್ ಪೇಪರ್ ಬರೀ ಸಾಲ್ವ್ ಮಾಡೋದಲ್ಲ, ಅದರಲ್ಲಿದ್ದಂಥ ಕಾನ್ಸೆಪ್ಟ್ ಯಾವುದು, ಓಕೆ ಇದು ಇಂಪಾರ್ಟೆಂಟ್ ಇದೆ ಅನ್ನೋ ಒಂದು ನಿಮ್ಮ ಮೈಂಡಲ್ಲಿ ಐಡಿಯಾವನ್ನು ಕೂಡ ಕ್ರಿಯೇಟ್ ಮಾಡ್ಕೊತಾ ಹೋಗಿ.
ಇದನ್ನ ಹೇಳ್ತಾ ಇವತ್ತಿನ ಟಾರ್ಗೆಟ್ KCET ಸೀರೀಸ್ ಅನ್ನ ಇಲ್ಲೇ ಮುಗಿಸ್ತಾ ಇದ್ದೀನಿ ಅಂಡ್ ದಿಸ್ ಇಸ್ ದ ಲಾಸ್ಟ್ part of your botany series which was plant physiology and ಮೇಲೆ ಬರುವಂಥದ್ದು ಎಲ್ಲ ಸೀರೀಸ್ ಅಲ್ಲಿ ನಿಮ್ಮನ್ನ ನೋಡ್ತೀನಿ and till then take care and all the best ಮುಂದೆ ಬರುವಂಥ ಎಲ್ಲ ಎಕ್ಸಾಮಿನೇಷನ್ಸ್ಗೆ ಥ್ಯಾಂಕ್ ಯು